knowledge of this world will make you fool, but the knowledge of the kingdom of God will make you wise. ಸ್ವರ್ಗ ರಾಜ್ಯದ ಜ್ಞಾನ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತದೆ. ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ನಿಜವಾಗ್ಲೂ ಬೇಕಾಗಿರೋದು ಜ್ಞಾನ. ಯಾವ ಜ್ಞಾನ? ದೈವ ಜ್ಞಾನ. ಯಾಕೆ ಅಂದರೆ ನಮಗೆ ನಿತ್ಯ ಜೀವ ಇದೆ. ವಿ ಹ್ಯಾವ್ ಇಟರ್ನಲ್ ಲೈಫ್. ನಮ್ಮ ನಂಬಿಕೆ ಈ ಲೋಕದ್ದಲ್ಲ. ನಾವಿನ್ನು 100 ವರ್ಷ ಬದುಕ್ತೀವಿ, ನಾವಿನ್ನೊಂದು 70 ವರ್ಷ ಬದುಕ್ಬೋದು, ಅದಲ್ಲ ನಮ್ಮ ನಂಬಿಕೆ. ನಮ್ಮ ನಂಬಿಕೆ ವಿ ವಿಲ್ ಲಿವ್ ಫಾರ್ ಎವರ್. ನಾವು ನಿತ್ಯವೂ ಬದುಕ್ತೀವಿ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವನಿಗೆ ಸಾವಿಲ್ಲ. ಶರೀರ ಸತ್ತು ಮಣ್ಣಿ ಹೋಗುತ್ತಷ್ಟೇನೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಅವನೀಗಾಗಲೇ ಸಾವನ್ನು ದಾಟಿ ಆಯ್ತು, ಇನ್ಯಾವುದು ಸಾಯೋದು? ನಂಬಿಕೆ ಇಲ್ದಿದ್ದವನು ಆಲ್ರೆಡಿ ಸಾವಿನಲ್ಲೇ ಇದ್ದಾನೆ ಅಂತ ಬೈಬಲ್ ಹೇಳುತ್ತೆ. Those who do not believe in him, they are already in death. ದೇವರ ವಾಕ್ಯಗಳನ್ನು ನಾವು ಸ್ವಲ್ಪ ಧ್ಯಾನ ಮಾಡೋಣ. ಯಾಕೆ ಅಂದರೆ ದೇವರ ವಾಕ್ಯ ನಮ್ಮ ಜೀವನದಲ್ಲಿ ಮುಂದೆ ಹೋಗೋದು ಅಂದರೆ ಯೇಸುವಿನೊಂದಿಗೆ ಮುಂದೆ ಹೋಗಲು, ದೇವರೊಂದಿಗೆ ಮುಂದೆ ಹೋಗಲು, ದೇವರ ದಾರಿಯಲ್ಲಿ ಮುಂದೆ ಹೋಗಲು, ದೇವರ ಇಚ್ಛೆ ಪ್ರಕಾರ ಮುಂದೆ ಹೋಗಲು, ಸಮಾಧಾನದಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ದೇವರ ವಾಕ್ಯ ಇಲ್ಲದೆ ಇದ್ದರೆ, ದೇವರ ವಾಕ್ಯದ ಒಂದು ಜ್ಞಾನ ಅಥವಾ ದೇವರ ವಾಕ್ಯದ ಒಂದು ಪ್ರಕಟಣೆ, ದೇವರ ವಾಕ್ಯದ ಒಂದು ಅರಿವು ಅಥವಾ ಸತ್ಯದ ಅರಿವು ಅಂತೇನು ಹೇಳ್ತೀವೋ ಅದು ಇಲ್ಲದೆ ಇದ್ದರೆ ನಮ್ಮ ಪ್ರಯಾಣ ಖಂಡಿತವಾಗಲೂ ದೇವರ ಮಾರ್ಗದಲ್ಲಿ, ದೇವರ ಇಚ್ಛೆ ಪ್ರಕಾರ, ದೇವರು ಕೊಡುವಂಥ ಸಂತೋಷದಲ್ಲಿ, ದೇವರು ಕೊಟ್ಟಂತಹ ಒಂದು ನೆಮ್ಮದಿಯಲ್ಲಿ, ರಕ್ಷಣೆಯ ಹಾದಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ನಮ್ಮ ಜೀವನ ಯಾವುದೋ ದಾರಿಯಲ್ಲಿ ಹೇಗೋ ಹೋಗ್ತಾ ಇರುತ್ತೆ. ಅದರಿಂದ ಈ ದಿನ ನಾವು ಆಲಿಸುವಂಥ ಪ್ರತಿಯೊಂದು ವಾಕ್ಯಗಳು ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳೋಣ. ಟೇಕ್ ಇಟ್ ಪರ್ಸನಲಿ. ದೇವರು ನನಗೆ ಹೇಳ್ತಾ ಇದ್ದಾರೆ, ನನಗೋಸ್ಕರ ಹೇಳ್ತಾ ಇದ್ದಾರೆ, ನನ್ನ ಕುಟುಂಬಕ್ಕೋಸ್ಕರ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಫಾರ್ ಮೀ, ಫಾರ್ ಮೈ ಸೇಕ್ ಗಾಡ್ ಈಸ್ ಸೇಯಿಂಗ್ ದಿಸ್. ಅದರಿಂದ ನೀವು ಅದನ್ನು ಬಹಳ ಭಯಭಕ್ತಿಯಿಂದ, ಶ್ರದ್ಧೆಯಿಂದ ನಿಮ್ಮ ಹೃದಯದಲ್ಲಿ ಅದನ್ನು ತುಂಬಿಸಿಟ್ಕೋಬೇಕು, ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ದೇವರ ವಾಕ್ಯದ ಬೆಲೆ ಎಷ್ಟು ಕೇಳಿದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ವಾಕ್ಯದ ಪ್ರಕಾರ ನೋಡುವಾಗ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ದೇವರ ವಾಕ್ಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯ ನೀವು ಕೂಡಿಸಿಟ್ಕೊಂಡ್ರೆ, ಇನ್ನೊಂದು ಕಡೆ ದೇವ್ರ ವಾಕ್ಯ ಇಟ್ಕೊಂಡ್ರೆ ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಬೆಲೆ ಉಳ್ಳದ್ದು ಮತ್ತು ಮನುಷ್ಯನಿಗೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥದ್ದೇ ದೇವರ ವಾಕ್ಯ. ಇವತ್ತು ನಮ್ಮ ಜೀವನ ಸ್ವರ್ಗದಲ್ಲಿ ದೇವರ ದೃಷ್ಟಿಯಲ್ಲಿ ಬೆಲೆ ಉಳ್ಳದ್ದಾಗಬೇಕಾದ್ರೆ ನೀವು ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ಯಾರೆಲ್ಲ ದೇವರ ವಾಕ್ಯಕ್ಕೆ ಬೆಲೆ ಕೊಡ್ತಾರೋ ಅವರ ಜೀವನ ಪರಲೋಕದಲ್ಲಿ ಬೆಲೆ ಉಳ್ಳ ಜೀವನವಾಗಿರ್ತದೆ. ನಿಮಗೆ ಬೆಲೆ ಬೇಕಾ? ಸ್ವರ್ಗದಲ್ಲಿ ಬೆಲೆ ಬೇಕಾ? ಲೋಕದಲ್ಲಿ ಬೆಲೆ ಬೇಕಾ? ಲೋಕದಲ್ಲಿ ಬೆಲೆ ಬೇಕಾದರೆ ಮಾಮೂಲಿಯಾಗಿ ಬದುಕಿದ್ರೆ ಸಾಕು. ಏನೋ ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ದುಡ್ಡು ಮಾಡಿಕೊಂಡು, ಒಂದಿಷ್ಟು ಓದ್ಕೊಂಡು ಬರ್ಕೊಂಡು ಬದುಕಿದರೆ ಲೋಕದಲ್ಲಿ ಒಂದು ಬೆಲೆ ಸಿಗುತ್ತೆ. ಅದು ನಿಮ್ಮ ಸಾವಿನೊಂದಿಗೆ ಅಂತ್ಯವಾಗಿ ಹೋಗುತ್ತೆ. ಆದರೆ ಪರಲೋಕದಲ್ಲಿ, ಸ್ವರ್ಗದಲ್ಲಿ ಬೆಲೆ ಬೇಕಾದರೆ ನಾವು ಮಾಡಬೇಕಾಗಿರೋದು ಒಂದೇ ಒಂದು, ದೇವರ ವಾಕ್ಯಕ್ಕೆ ಬೆಲೆ ಕೊಡಬೇಕು. ಯಾವಾಗ ಸತ್ತ ಮೇಲೆ ಅಲ್ಲ, ಬದುಕಿರುವಾಗ. ಓಕೆ, ಇಫ್ ಯು ಗಿವ್ ವ್ಯಾಲ್ಯೂ ಟು ಗಾಡ್ಸ್ ವರ್ಡ್ ಹಿಯರ್, ಯು ವಿಲ್ ಗೆಟ್ ವ್ಯಾಲ್ಯೂ ದೇರ್ ಇನ್ ಹೆವೆನ್. ಸ್ವರ್ಗದಲ್ಲಿ ನಮಗೇನು ಸಿಗುತ್ತೆ? ಬೆಲೆ ಸಿಗುತ್ತೆ. ಇಫ್ ಯು ಆನರ್ ಗಾಡ್ಸ್ ವರ್ಡ್ ಹಿಯರ್, ಯು ವಿಲ್ ಬಿ ಆನರ್ಡ್ ಇನ್ ಹೆವೆನ್, ಇನ್ ದ ಪ್ರೆಸೆನ್ಸ್ ಆಫ್ ದ ಆಲ್ಮೈಟಿ ಗಾಡ್. ಇಲ್ಲಿ ನೀವು ದೇವರ ವಾಕ್ಯವನ್ನು ಗೌರವಿಸಿದರೆ ಸ್ವರ್ಗದಲ್ಲಿ ದೇವರು ನಮ್ಮನ್ನು ಗೌರವಿಸ್ತಾರೆ. ದೇವರು ಯಾರನ್ನು ಗೌರವಿಸ್ತಾರೆ ನಿಜವಾಗಲೂ ಅಂದರೆ, ಯಾರು ವಾಕ್ಯಕ್ಕೆ ಜೀವನವನ್ನು, ಹೃದಯವನ್ನು ತೆರೆದುಕೊಡ್ತಿರೋ ಅವರನ್ನು. ದೇವರು ಮಾತೆ ಮರಿಯಮ್ಮನವರನ್ನು ತುಂಬ ಗೌರವಿಸಿದರು. ಮನುಷ್ಯರು ಗೌರವಿಸಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ದೇವರು ಗೌರವಿಸಿದ ಥರ ಯಾರಿಗೂ ಗೌರವಿಸಲಿಕ್ಕೆ ಆಗೋದೂ ಇಲ್ಲ. ದೇವರು ಮಾತೆ ಮರಿಯಳನ್ನು ಅಷ್ಟೊಂದು ಗೌರವಿಸಲಿಕ್ಕೆ ಕಾರಣ ಏನು ಕೇಳಿದರೆ, ಮುಖ್ಯವಾದ ಕಾರಣ, ಮಾತೆ ಮರಿಯಳು ಯೇಸು ಜನ್ಮ ಕೊಟ್ಟಿದ್ದಲ್ಲ. ತನ್ನ ಹೃದಯ, ತನ್ನ ದೇಹ, ತನ್ನ ಜೀವನ ಪೂರ್ತಿಯಾಗಿ ಯೇಸುವಿಗಾಗಿ, ಅಂದರೆ ವಾಕ್ಯಕ್ಕಾಗಿ ಬಿಟ್ಟು ಕೊಟ್ಟರು. ಆದ್ದರಿಂದ ಅವರನ್ನು ಭೂಮಿಯಲ್ಲೂ ಸ್ವರ್ಗದಲ್ಲೂ ದೇವರು ಗೌರವಿಸಿದರು.
ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರು ನಿಜವಾಗಲೂ ಮತ್ತೆ ಮರೆಯಳ ಹಾಗೆ ನಮ್ಮ ದೇಹ, ಆತ್ಮ, ಪ್ರಾಣ, ನಮ್ಮ ಜೀವನ ಸಂಪೂರ್ಣವಾಗಿ ದೇವರ ವಾಕ್ಯವಾದ ಪ್ರಭು ಯೇಸು ಕ್ರಿಸ್ತರಿಗೆ ಬಿಟ್ಟು ಕೊಡ್ತಾರೋ ಅವರನ್ನು ಖಂಡಿತವಾಗಲೂ ದೇವರು ಸ್ವರ್ಗದಲ್ಲಿ ಮಹಿಮೆ ಪಡಿಸ್ತಾರೆ. ಈ ಒಂದು ನಂಬಿಕೆ ನಮ್ಮ ಹೃದಯದಲ್ಲಿರಬೇಕು. ಈ ಒಂದು ನಂಬಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಸ್ವಲ್ಪ ಸಮಯ ನಾವು ಕಲ್ತ್ಕೊಳ್ಳೋಣ, ನಾವು ಧ್ಯಾನ ಮಾಡೋಣ. ಇವತ್ತಿನ ರೀಡಿಂಗೇ ನಾವು ತೆಗೆದುಕೊಳ್ಳೋಣ. ಅದೇ ತುಂಬ ಚೆನ್ನಾಗಿದೆ. ಇವತ್ತಿನ ಧರ್ಮಸಭೆಯ ವಾಚನ, ಅದರಲ್ಲಿ ಮೊದಲನೇ ವಾಚನದಲ್ಲಿ ನಾವು ನೋಡ್ತೀವಿ, ಉಪದೇಶಕನ ಗ್ರಂಥದಿಂದ 1ನೇ ಅಧ್ಯಾಯದಲ್ಲಿ 1ರಿಂದ 11ರವರೆಗೆ ಇರತಕ್ಕಂಥ ವಾಕ್ಯ. ಉಪದೇಶಕ, ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ 1 ವರ್ಸಸ್ 1 to 11. ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಾಕ್ಯ ಈ ಮೂರನೇ ವಾಕ್ಯದಿಂದ ನಾವು ಪ್ರಾರಂಭ ಮಾಡೋಣ. ವೇರ್ ಇಸ್ ಯುವರ್ ಬೈಬಲ್? ನೋ ಬೈಬಲ್? ಸೂಪರ್. ಈ ಲೋಕದಲ್ಲಿ ಮನುಷ್ಯನು ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಅಥವಾ ಅವಳಿಗೆ ದೊರಕುವ ಲಾಭವಾದರೂ ಏನು? ಒಂದು ಪ್ರಶ್ನೆ. ಇದು ಒಬ್ಬ ಸಾಧಾರಣ ಮನುಷ್ಯ ಕೇಳುವ ಪ್ರಶ್ನೆ ಅಲ್ಲ, ಆದರೂ ಕೂಡ ನಮ್ಮ ಮೈಂಡಲ್ಲಿ ಬರುವಂಥ ಒಂದು ಪ್ರಶ್ನೆನೇ. ಈ ಪ್ರಶ್ನೆ ಕೇಳ್ತಾ ಇರೋದು ಒಬ್ಬ ಬುದ್ಧಿವಂತ, ದೇವರ ದೃಷ್ಟಿಯಲ್ಲಿ ಅತ್ಯಂತ ಬುದ್ಧಿವಂತನಾಗಿ ಜನಿಸಿದ ಒಬ್ಬ ಮನುಷ್ಯ, ಸೊಲೊಮೋನ್, ದಾವೀದನ ಮಗ ಸೊಲೊಮೋನ್. ಮಹಾಜ್ಞಾನಿಯಾದ ಸೊಲೊಮೋನ್ ಕೇಳುವಂಥ ಪ್ರಶ್ನೆ, ಲೋಕದ ಎಲ್ಲ ಸುಖವನ್ನು ಅನುಭವಿಸಿ, ನಾವೇನು ಅನುಭವಿಸಿಲ್ಲ ಬಿಡಿ, ಇನ್ನು ಅನುಭವಿಸ್ಲಿಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ, ಸುಳ್ಳು ಹೇಳ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ, ಏನೇನೋ ಮಾಡ್ತಾ ಇದ್ದೀವಿ ಅನುಭವಿಸ್ಬೇಕು ಅಂತ, ಲೋಕನ ಅನುಭವಿಸ್ಬೇಕು ಅಂತ, ಲೋಕದ ಸುಖವನ್ನು ಅನುಭವಿಸ್ಬೇಕು ಅಂತ. ಆದರೆ ಎಲ್ಲವನ್ನು ಮಿತಿಮೀರಿ ಅನುಭವಿಸಿ ಆದಮೇಲೆ ಹಿಂದೆ ತಿರುಗಿ ನೋಡುವಾಗ ಅವನ ಮೈಂಡಲ್ಲಿ ಬಂದಂಥ ಒಂದು ಪ್ರಶ್ನೆ ಏನು ಅಂದರೆ, ಒಬ್ಬನು ತನ್ನ ಜೀವಮಾನವೆಲ್ಲ ಈ ಪ್ರಪಂಚದಲ್ಲಿ ಕಷ್ಟಪಟ್ಟು ಒದ್ದಾಡಿ ಬದುಕಿದ್ರಿಂದ ಅವನಿಗೆ ಸಿಗುವ ಲಾಭ ಏನು? ವಾಟ್ ಈಸ್ ದ ಬೆನಿಫಿಟ್ ಆಫ್ ಲಿವಿಂಗ್ ಹಿಯರ್? ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಲ್ವಾ, ಬದುಕೋದ್ರಿಂದ, ಇಷ್ಟೆಲ್ಲ ಕಷ್ಟಪಡೋದ್ರಿಂದ ಅವನಿಗೆ ಸಿಗುವ ಲಾಭವಾದರೂ ಏನು? ನಾವೆಲ್ಲ ಬದುಕ್ತಾ ಇರೋ ಉದ್ದೇಶ ಏನು ಹೇಳಿ? ಏನಾದರೂ ಲಾಭ ಆಗಬೇಕು ಅಂತ ತಾನೇ. ಲಾಭ ಇಲ್ಲದೆ ಯಾರಾದರೂ ಕೆಲಸಕ್ಕೆ ಹೋಗೋರಿದ್ದೀರಾ? ಇಲ್ಲ, ಯಾರೂ ಇಲ್ಲ. ಪ್ರತಿಯೊಬ್ಬರು ಕೂಡ ನಮಗೇನಾದರೂ ಸಿಗುತ್ತೆ ಅಂತಲೇ ನಾವು ಬದುಕ್ತಾ ಇರ್ತೀವಿ. ಮಕ್ಕಳನ್ನ ಓದಿಸ್ತೀವಿ. ಯಾಕೆ ಓದಿಸ್ತೀವಿ ಹೇಳಿ? ಫ್ಯೂಚರ್ ಚೆನ್ನಾಗಿರಲಿ ಅಲ್ಲ, ಅವರು ಓದಿ ಒಳ್ಳೆ ಕೆಲಸಕ್ಕೆ ಸೇರಿದ್ರೆ ಒಳ್ಳೆ ಸಂಪಾದನೆ ಆಗುತ್ತೆ. ಆ ಸಂಪಾದನೆ ಆದರೆ ಅವ್ರ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ನೀವು ಮೂಢರಾಗಿ ನಂಬಿಟ್ಟಿದ್ದೀರಿ. ನಿಮ್ಮ ನಂಬಿಕೆ ಸರಿಯಾದ ನಂಬಿಕೆ ಆದರೆ, ಚೆನ್ನಾಗಿ ಓದಿ ಸಂಪಾದನೆ ಮಾಡಿದ ಎಲ್ಲರ ಜೀವನನೂ ತುಂಬ ಚೆನ್ನಾಗಿರಬೇಕಾಗಿತ್ತು. ಆದರೆ ನಾವು ನೋಡ್ತೀವಿ, ಚೆನ್ನಾಗಿ ಓದ್ದವರು, ಓದಿ ಸಂಪಾದನೆ ಮಾಡಿದವರು ಹಾಳಾಗಿ ಹೋಗಿದ್ದಾರೆ. ಏನು ಓದದೆ ಫೇಲ್ ಆದವರು ಎಷ್ಟೋ ಜನ ಚೆನ್ನಾಗೂ ಆಗಿದ್ದಾರೆ. ಆದ್ದರಿಂದ ಓದಿದ ತಕ್ಷಣ ಯಾರ ಜೀವನನೂ ಯಾರ ಫ್ಯೂಚರು ಚೆನ್ನಾಗಿ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನೋದು ಬೈಬಲ್ ಹೇಳೋದು ಬೇಡ, ನಮ್ಮ ಲೋಕನೇ ಹೇಳ್ಕೊಡುತ್ತೆ. ನಮ್ಮ ಅಕ್ಕಪಕ್ಕದಲ್ಲಿರುವ ಮಕ್ಕಳೇ ಪಾಠ ಕಲಿಸ್ಕೊಡ್ತಾರೆ. ಎಷ್ಟೋ ಬಾರಿ ನಾವು ನೋಡ್ತೀವಿ, ಇವರಿಷ್ಟು ಚೆನ್ನಾಗಿ ಓದಿಸಿದ್ದಾರೆ ಮಕ್ಕಳನ್ನ, ಆದರೆ ಈ ಮಕ್ಕಳ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡೋದಿಲ್ಲ. ಇಷ್ಟು ಚೆನ್ನಾಗಿ ಓದಿದ್ದಾನೆ ಇವನು, ಯಾಕಾದರೂ ಜೀವನ ಹಿಂಗೆ ಹಾಳು ಮಾಡ್ಕೊಬಿಟ್ನೋ, ಇವಳು ಇಷ್ಟು ಚೆನ್ನಾಗಿ ಓದಿ ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾಳೆ, ಯಾಕೆ ಈ ರೀತಿ ಜೀವನ ಹಾಳು ಮಾಡ್ಕೊಬಿಟ್ಲು? ಈ ರೀತಿ ಪ್ರಶ್ನೆಗಳನ್ನ ನಾವು ಕೇಳ್ತೀವಿ, ನಮ್ಮ ಕಣ್ಣು ಮುಂದೆ ನೋಡ್ತೀವಿ. ಅದೇ ರೀತಿ ಏನೂ ಓದದೇ ಇದ್ದವರು, ಎಲ್ಲದರಲ್ಲೂ ಫೇಲ್ ಆದವರು ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ತಂದೆ ತಾಯಿನ ನೋಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರೋದನ್ನು ನೋಡ್ತೀವಿ. ಆದ್ದರಿಂದ ಓದೋದು ಓದದೇ ಇರೋದು ಮುಖ್ಯ ಅಲ್ವೇ ಅಲ್ಲ. ಲೋಕ ಹೇಳುತ್ತೆ, ಲೋಕದ ಬುದ್ಧಿವಂತರು ಹೇಳ್ತಾರೆ, ದೇವರ ದೃಷ್ಟಿಯಲ್ಲ, ಲೋಕದ ದೃಷ್ಟಿಯಲ್ಲಿ ಬುದ್ಧಿವಂತರಾಗಿರುವವರು ಹೇಳ್ತಾರೆ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಅದು ದೇವರ ದೃಷ್ಟಿಯಲ್ಲಿ ಅಲ್ಲ. ಮನಿ ಈಸ್ ವೆರಿ ಇಂಪಾರ್ಟೆಂಟ್, ಅರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಹಣ ತುಂಬ ಮುಖ್ಯ, ವಿದ್ಯಾಭ್ಯಾಸ ತುಂಬ ಮುಖ್ಯ, ಸಂಪಾದನೆ ಮಾಡೋದು ತುಂಬ ಮುಖ್ಯ, ಸ್ವಂತ ಮನೆ ಇರೋದು ತುಂಬ ಮುಖ್ಯ, ಏನಾದರೂ ಒಂದು ಲಾಭ.
ಈ ರೀತಿ ಲಾಭಕ್ಕೋಸ್ಕರ ಬದುಕುವ ಮನುಷ್ಯರು ನಾವಾಗ್ಬಿಟ್ಟಿದ್ದೀವಿ. ಆದರೆ ಕ್ವಶ್ಚನ್ ಏನು ಅಂದರೆ, ನೀವು ಎಷ್ಟೇ ಲಾಭಕ್ಕೋಸ್ಕರ ಬದುಕಿದರೂ ನಿಮ್ಮ ಹೃದಯದಲ್ಲಿ ನೆಮ್ಮದಿ ಅಂತೂ ಬರೋದಿಲ್ಲ, ಸಮಾಧಾನ ಅಂತೂ ಸಿಗೋದಿಲ್ಲ. ಅದಕ್ಕೆ ಎಲ್ಲ ಸುಖ ಅನುಭವಿಸಿದಂಥ ಒಬ್ಬ ಮನುಷ್ಯ ಹೇಳ್ತಾ ಇರೋದು, ಒಬ್ಬ ಸಾಧಾರಣ ಮನುಷ್ಯ ಅಲ್ಲ, ಗತಿ ಇಲ್ಲದೆ ಇದ್ದವನು ಈ ಪ್ರಶ್ನೆ ಕೇಳ್ತಾ ಇಲ್ಲ. ಎಲ್ಲ ಸುಖವನ್ನು ಅನುಭವಿಸಿದಂಥ ಒಬ್ಬ ಮನುಷ್ಯ. ನೀವು ಮನೆಗೆ ಹೋದ್ಮೇಲೆ ಟೈಮ್ ಮಾಡಿಕೊಂಡು ಅದರಲ್ಲಿ 2ನೇ ಅಧ್ಯಾಯ ಓದಿ. ಆಫ್ಟರ್ ಗೋಯಿಂಗ್ ಹೋಮ್ ರೀಡ್ 2nd ಚಾಪ್ಟರ್ ಆಲ್ಸೋ. ಅದರಲ್ಲಿ ಆ ಉಪದೇಶಕ ಹೇಳ್ತಾನೆ, ನಾನು ಎಲ್ಲ ಅನುಭವಿಸ್ಬಿಟ್ಟಿದ್ದೀನಿ, ಮಿತಿ ಮೀರಿ ಅನುಭವಿಸ್ಬಿಟ್ಟಿದ್ದೀನಿ. ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇದುವರೆಗೂ ಅನುಭವಿಸಲೂ ಇಲ್ಲ, ಇನ್ನು ಮುಂದಕ್ಕೆ ಅನುಭವಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಅಷ್ಟೊಂದು ಸುಖ ಭೋಗಗಳನ್ನು ಅವನು ಈ ಲೋಕದಲ್ಲಿ ಜೀವಿಸುವಾಗ ತನ್ನ ಶರೀರದಲ್ಲಿ, ತನ್ನ ಮನಸ್ಸಿನಲ್ಲಿ ಅನುಭವಿಸಿ ಹೋದವನು. ಯಾರು? ಸೊಲೊಮೋನ. ಅವನು ಹೇಳ್ತಾ ಇರೋದು, ಒಬ್ಬನಿಡೀ ಪ್ರಪಂಚದಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಒದ್ದಾಡಿ ಬದುಕಿ ಅದರಿಂದ ಅವನಿಗೆ ಸಿಗುವ ಲಾಭ ಏನು ಅಂತ. 2ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ವ್ಯರ್ಥವೋ ವ್ಯರ್ಥ. ಏನಂತ ಇದೆ? ವ್ಯಾನಿಟಿ, ವ್ಯಾನಿಟಿ, ವ್ಯಾನಿಟಿ ಆಫ್ ವ್ಯಾನಿಟಿ. ವ್ಯರ್ಥವೋ ವ್ಯರ್ಥ, ವ್ಯರ್ಥಗಳಲ್ಲಿ ವ್ಯರ್ಥ, ವ್ಯರ್ಥವೇ ವ್ಯರ್ಥ, ಎಲ್ಲವೂ ವ್ಯರ್ಥ. ಎಲ್ಲವೂ ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿದಂತೆ ಎಲ್ಲವೂ ವ್ಯರ್ಥ. ನಿಜ ಹೇಳಬೇಕು ಅಂದರೆ ಬದುಕೋದೇ ವೇಸ್ಟ್. ಆವಾಗ ನಮ್ಮ ಮೈಂಡಿಗೆ ಬರೋ ಪ್ರಶ್ನೆ ಏನು ಗೊತ್ತು? ಮತ್ತೆ ಯಾಕೆ ಬದುಕಬೇಕು, ಅಥವಾ ಯಾಕೆ ಇರಬೇಕು, ದೇವ್ರು ಯಾಕೆ ಇರಿಸ್ಬೇಕು? ಉತ್ತರ ಇದೆ ನೋಡಿ. ಇದನ್ನೆಲ್ಲ ಯಾವುದಕ್ಕೆ ನಾವು ಹೋಲಿಕೆ ಮಾಡಿದರೆ ವ್ಯರ್ಥ ಆಗುತ್ತೆ ಅಂದರೆ, ವೆನ್ ಯು ಕಂಪೇರ್ ಇಟ್ ವಿತ್ ಯುವರ್ ಇಟರ್ನಿಟಿ, ನಿಮ್ಮ ನಿತ್ಯತೆಯ ಜೊತೆಗೆ ಹೋಲಿಕೆ ಮಾಡುವಾಗ. ಓಕೆ, ಬೇರೆ ಯಾವುದ್ರ ಜೊತೆಗೆ ಹೋಲಿಕೆ ಮಾಡಲಿಕ್ಕೆ ಹೋಗಬೇಡಿ. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಈ ಲೋಕದಲ್ಲಿ, ಈ ಲೋಕದ ಜೀವನ ಶಾಶ್ವತ, ಈ ಲೋಕದಲ್ಲಿ ಅದು ಮುಖ್ಯ, ಇದು ಮುಖ್ಯ, ಹಾಗಿರಬೇಕು, ಹೀಗಿರಬೇಕು, ಇದೆಲ್ಲ ಮುಖ್ಯ ಅಂದ್ಕೊಂಡು ಬದುಕೋದಾದರೆ ಅದು ಅವಿಶ್ವಾಸ ಆಗುತ್ತೆ. ನಿಜವಾದ ಒಬ್ಬ ವಿಶ್ವಾಸಿ ಅವನು ನಿತ್ಯತೆಯ ಬಗ್ಗೆ ನಿರೀಕ್ಷೆ ಉಳ್ಳವನಾಗಿರ್ತಾನೆ. ಇಟರ್ನಲ್ ಲೈಫ್. ಇಫ್ ಯು ಆರ್ ಎ ಟ್ರೂ ಬಿಲೀವರ್, ಯು ವಿಲ್ ಹ್ಯಾವ್ ಹೋಪ್ ಇನ್ ಇಟರ್ನಲ್ ಲೈಫ್. ನಿತ್ಯತೆಯಲ್ಲಿ, ಅಮರ ಜೀವದಲ್ಲಿ, ಅಂದರೆ ಈ ಲೋಕದ ಜೀವಿತದ ನಂತರ ಇರುವ ಜೀವನ. ಈ ಲೋಕದ ಜೀವನ ಅಲ್ಲ, ಈ ಲೋಕದ ಜೀವನದಲ್ಲಿ ಎಲ್ರಿಗೂ ಒಂದು ಹೋಪ್ ಇದೆ, ಅದು ಎಲ್ಲ ಜನರಿಗೂ ಇದೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಮಗಿರುವ ಒಂದು ನಿರೀಕ್ಷೆ ಈ ಲೋಕದ ಜೀವಿತದಲ್ಲೇ ಅಲ್ಲ, ಇದರ ನಂತರ ಇರುವ ಜೀವನ. ಯಾಕೆಂದರೆ ಈ ಲೋಕದ ಜೀವನ ನಾಶವಾಗಿ ಹೋಗುವ ಜೀವನ. ನೀವೆಷ್ಟೇ ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಈ ಲೋಕದಲ್ಲಿ ಉಳ್ಕೊಂಡ್ರೂ ಒಂದಿನ ಸಾಯ್ತೀರಿ. ಸಾಯೋದು ಮಾತ್ರ ಅಲ್ಲ, ಎಲ್ಲವೂ ನಾಶವಾಗಿ ಹೋಗುತ್ತೆ. ಪ್ರತಿಯೊಂದು ಕೂಡ ಅಳಿದು ಹೋಗುತ್ತೆ. ಈ ಲೋಕದಲ್ಲಿರುವ ಪ್ರತಿಯೊಂದು ಕೂಡ ಸೃಷ್ಟಿ ಇಲ್ಲದಾಗಿ ಹೋಗುತ್ತೆ, ಸೃಷ್ಟಿನೇ ಹೋಗುತ್ತೆ, ಪ್ರತಿಯೊಂದು ಅಳಿದು ಹೋಗುತ್ತೆ, ಮನುಷ್ಯನು ಅಳಿದು ಹೋಗ್ತಾನೆ. ಆದರೆ ಯಾರಿಗೆ ನಿಜವಾಗಲೂ ಹೃದಯದಲ್ಲಿ ನಿತ್ಯ ಜೀವದ ಭರವಸೆ ಇದೆಯೋ ಅವರು ಸಂತೋಷವಾಗಿ ಬದುಕ್ತಾರೆ. ಅವರು ಈ ಲೋಕದಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರ, ಇಲ್ಲಿ ಏನೋ ಆಗಲಿಕ್ಕೋಸ್ಕರ, ಇಲ್ಲಿ ಏನೋ ಮಾಡಬೇಕು ಅಂತ ಬದುಕೋದಿಲ್ಲ, ಬದುಕಲಿಕ್ಕೆ ಆಗೋದಿಲ್ಲ. ಯಾರಿಗೆ ನಿಜವಾಗಲೂ ನಿತ್ಯ ಜೀವದ ನಿರೀಕ್ಷೆ ನಮ್ಮ ಹೃದಯದಲ್ಲಿ ಇದ್ದರೆ, ಇಲ್ಲದೇ ಇದ್ದರೆ 50-50, ಆ ಕಡೆಗೂ ಇರ್ತೀವಿ, ಈ ಕಡೆಗೂ ಇರ್ತೀವಿ. ಅವ್ರನ್ನ ವಿಶ್ವಾಸಿಗಳು ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತಿರುವ ವಿಶ್ವಾಸಿಗಳೆಲ್ಲ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲೇ, ಆ ಕಡೆನೂ ಇರ್ತೀವಿ, ಲೋಕದಲ್ಲೂ ಇರ್ತೀವಿ, ಈ ಕಡೆ ದೇವರಲ್ಲೂ ಇರ್ತೀವಿ ಅಂದ್ಕೊಂಡು ಬದುಕ್ತಾ ಇದ್ದೀವಿ. ಅದು ನಿಜವಾದ ಒಂದು ವಿಶ್ವಾಸದ ಜೀವನ ಅಲ್ವೇ ಅಲ್ಲ. ನಿಜವಾದ ಒಂದು ವಿಶ್ವಾಸದ ಜೀವನ ಅಲ್ವೇ ಅಲ್ಲ. ಇವತ್ತು ನೋಡುವಾಗ ಪ್ರಪಂಚದಲ್ಲಿ ನಾವೆಲ್ಲರೂ ಬೆಳಗ್ಗೆಯಿಂದ ಸಂಜೆ ತನಕ, ಬೆಳಿಗ್ಗೆ ಎಚ್ಚರ ಆದಾಗಿಂದ ರಾತ್ರಿ ನಿದ್ದೆ ಬರೋ ತನಕ, ಇನ್ನು ಕೆಲವರು ನಿದ್ದೆನೇ ಬರೋದೇ ಇಲ್ಲ ಬಿಡಿ. ನಾವು ಬದುಕ್ತೀವಿ ಯಾತಕ್ಕೋಸ್ಕರ ಗೊತ್ತಾ? ಸಂಪಾದನೆ. ಅದು ಸಣ್ಣ ಪ್ರಮಾಣ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಇರ್ಬೋದು. ಬದುಕೋದು ಪೂರ್ತಿ ಸಂಪಾದನೆ ಮಾಡಬೇಕು,
ದುಡಿಬೇಕು. ಯಾಕೋಸ್ಕರ? ಹಣ ಬೇಕು, ಮನಿ. ಓನ್ಲಿ ಫಾರ್ ಮನಿ ಸೇಕ್ ವಿ ಆರ್ ವರ್ಕಿಂಗ್ ಹಾರ್ಡ್. ನಿದ್ದೆ ಇಲ್ಲ, ನಿದ್ದೆ ಇಲ್ಲ. ನಿದ್ದೆ ಮಾತ್ರ ತಿಂದರೂ ನಿದ್ದೆ ಬರ್ತಾ ಇಲ್ಲ. ದುಡಿತಾ ಇದ್ದೀವಿ. ಅವಾಗಲೂ ಪ್ರಶ್ನೆ ಕೇಳ್ತೀವಿ ನಾವು, ಯಾಕೆ ಹಾಗಾದ್ರೆ ನಾವು ದುಡಿಬಾರ್ದಾ? ಖಂಡಿತವಾಗ್ಲೂ ದುಡಿಬೇಕು, ದುಡಿಬೇಕು. ಸೋಂಬೇರಿತನ ಒಳ್ಳೆಯದಲ್ಲ, ದುಡಿಬೇಕು. ಆದರೆ ಬೈಬಲ್ ಹೇಳುತ್ತೆ, ದುಡ್ಡಿನ ಆಸೆಗಾಗಿ ದುಡಿಬೇಡ, ದುಡ್ಡಿನ ಆಸೆಗಾಗಿ ದುಡಿಬೇಡ. ಎಲ್ಲೊಂದು ವಾಕ್ಯ ಇದೆ, ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 4ನೇ ವಾಕ್ಯ ಅಂತ ನೋಡಿ. ಪ್ರೋವರ್ಬ್ಸ್ ಚಾಪ್ಟರ್ 23 ವರ್ಸ್ 4. ಆ ಥರ ಏನಾದರೂ ವಾಕ್ಯ ಇದೆಯಾ? ಇದು ದೇವರು ಹೇಳೋ ಮಾತು. ದುಡ್ಡಿನ ಆಸೆಗಾಗಿಯೇ ದುಡಿಬೇಡ, ಬುದ್ಧಿಯನ್ನೆಲ್ಲ. ನಿನಗೆ ಬುದ್ಧಿ ಇದೆ, ಜ್ಞಾನ ಇದೆ, ಟ್ಯಾಲೆಂಟ್ ಇದೆ, ಎಬಿಲಿಟಿ ಇದೆ ಅಲ್ವಾ? ನೀನು ದಡ್ಡ ಅಲ್ಲ, ನೀನು ಬುದ್ಧಿವಂತ. ಅಂದರೆ ದೇವರು ಹೇಳ್ತಾರೆ, ದುಡ್ಡಿನ ಆಸೆಗಾಗಿ ದುಡಿಬೇಡ. ನಾನು ಹೇಳ್ತಾ ಇಲ್ಲ, ಆಯಿತಾ? ಇದ್ಯಾವುದು ನನ್ನ ಮಾತುಗಳೇನೂ ಇಲ್ಲ, ಇದೆಲ್ಲ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟಿದ್ದನ್ನೇ ಹೇಳ್ತಾ ಇರೋದು. ದುಡಿ, ಆದರೆ ದುಡ್ಡಿನ ಆಸೆಗಾಗಿ ದುಡಿಬೇಡ. ದೇವರು ಹೇಳಿದ್ದಾರೆ ದುಡಿಮೆ ಮಾಡಬೇಕು, ಕಷ್ಟಪಡಬೇಕು, ಬೆವರು ಸುರಿಸ್ಬೇಕು ಅಂತ. ಆದ್ದರಿಂದ ಕಷ್ಟಪಡ್ತಾ ಇದ್ದೀನಿ, ಆದ್ದರಿಂದ ದುಡಿತಾ ಇದ್ದೀನಿ. ಆಗ ದೇವರ ಆಶೀರ್ವಾದ ದುಡಿಮೆ ಮೇಲಿರುತ್ತೆ. ಕೂಡಿಸಿಟ್ಕೊಳ್ಳಿಕ್ಕೆ ದುಡಿ ಅಂತ ಹೇಳಲಿಲ್ಲ ದೇವರು. ದೇವರು ಹೇಳಲಿಲ್ಲ ದುಡ್ಡಿನ ಆಸೆಗಾಗಿ ದುಡಿಯಬೇಡ. ನಿಮಗಿರುವ ಬುದ್ಧಿ, ಜ್ಞಾನ, ಅರಿವು, ಟ್ಯಾಲೆಂಟ್, ಎಬಿಲಿಟಿ ಅದನ್ನೆಲ್ಲ ಯಾವುದಕ್ಕಾಗಿ? ದುಡಿಲಿಕ್ಕೋಸ್ಕರ, ಹಣ ಸಂಪಾದನೆ ಮಾಡಲಿಕ್ಕೆ. ಕೆಲವರು ಅಪ್ಪ ಅಮ್ಮಂದ್ರೆ ಹೇಳ್ತಾರೆ, ನನ್ನ ಮಗ ಫಾರಿನಿಗೆ ಹೋಗಿ ಎಷ್ಟು ಸಂಪಾದನೆ ಮಾಡಿದನು ಗೊತ್ತಾ, ಒಳ್ಳೆ ಬುದ್ಧಿವಂತ ಅಂತ. ಬೈಬಲ್ ಪ್ರಕಾರ ಅವನಷ್ಟು ದಡ್ಡ ಯಾರೂ ಇಲ್ಲ, ಅವನಷ್ಟು ದಡ್ಡ ಯಾರೂ ಇಲ್ಲ ಬೈಬಲ್ ಪ್ರಕಾರ. ಯಾಕಂದ್ರೆ ದೇವರು ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಿದ್ದಾನೆ. ದುಡ್ಡಿನ ಆಸೆಗಾಗಿಯೇ ದುಡಿಬೇಡ, ಬುದ್ಧಿಯನ್ನೆಲ್ಲ ಅದಕ್ಕಾಗಿ ವ್ಯಯ ಮಾಡಬೇಡ. ಆಮೇಲೆ ನಿನ್ನ ದೃಷ್ಟಿ ಅದರ ಮೇಲೆ ಬೀಳುವಷ್ಟರಲ್ಲಿ ಅದು ಮಾಯವಾಗಿ ಹೋಗುತ್ತೆ. ರೆಕ್ಕೆ ಕಟ್ಟಿಕೊಂಡ ಗರುಡನಂತೆ ಆಗಸದತ್ತ ಅದರ ಓಟ. ಎಷ್ಟೋ ಜನ ಹೇಳ್ತಾರೆ, ಏನಂತ ಹೇಳ್ತಾರೆ ಗೊತ್ತಾ? ದುಡಿತಾ ಇದ್ದೀವಿ ಬ್ರದರ್, ದುಡ್ಡು ಬರ್ತಾ ಇದೆ, ಆದರೆ ಕೈಯಲ್ಲಿ ನಿಲ್ತಾ ಇಲ್ಲ, ₹1 ಉಳಿತಾ ಇಲ್ಲ. ದುಡಿತಾ ಇದ್ದೀವಿ, ದುಡ್ಡು ಬರ್ತಾ ಇದೆ, ಆದರೆ ಸಮಾಧಾನ ಇಲ್ಲ. ದುಡಿತಾ ಇದ್ದೀವಿ, ದುಡ್ಡಿದೆ, ಪ್ರಾಪರ್ಟಿ ಇದೆ, ಆದರೆ ಒಂದು ಸಂತೋಷನೇ ಇಲ್ಲ. ಖಂಡಿತವಾಗಲೂ ನೀವೆಷ್ಟು ದುಡಿದ್ರು, ಎಷ್ಟು ಸಂಪಾದಿಸಿದ್ರು, ಎಷ್ಟು ಕೂಡಿಸಿಟ್ಕೊಂಡ್ರು, ನಿಮಗೆ ಸಂತೋಷ ಅಂತೂ ಸಿಗಲ್ಲ, ಸಮಾಧಾನ ಅಂತೂ ಸಿಗೋದಿಲ್ಲ. ಬೇಕಾದರೆ ದುಡೀರಿ, ಕೂಡಿಸಿಟ್ಕೊಳ್ಳಿ, ಆದರೆ ನಿಜವಾದ ಒಂದು ಸಂತೋಷ, ಸಮಾಧಾನ ನಮಗೆ ಸಿಗಬೇಕಾದ್ರೆ ನಾವು ಯೇಸುವನ್ನು ಕೂಡಿಸಿಟ್ಕೋಬೇಕು. ನಮ್ಮ ನಿಧಿ ಯೇಸು ಆಗಿರಬೇಕು, ನಮ್ಮ ಸಂಪಾದನೆ ಯೇಸು ಆಗಿರಬೇಕು. ಅಂದರೆ ವಿಶ್ವಾಸವನ್ನು ಕೂಡಿಸಿಟ್ಕೋಬೇಕು. ಬೈಬಲ್ ಪ್ರಕಾರ ನೋಡೋದಾದರೆ ಅದೇ ಜ್ಞಾನೋಕ್ತಿಗಳಲ್ಲಿ ಏನು ಕೂಡಿಸಿಟ್ಕೋಬೇಕು ಅಂತ ಹೇಳ್ತಾರೆ? ಜ್ಞಾನವನ್ನು ಕೂಡಿಸಿಟ್ಕೋಬೇಕಂತೆ. ಏನು? ಮೂರನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 3ನೇ ಅಧ್ಯಾಯ 13 ಅಥವಾ 14ನೇ ವಾಕ್ಯ ಅನಿಸುತ್ತೆ. ಅಲ್ಲಿ ನಾವು ನೋಡ್ತೀವಿ, ಬಂಗಾರಕ್ಕಿಂತ ಬೆಳ್ಳಿಗಿಂತ ಜ್ಞಾನ ಗಳಿಕೆ ಶ್ರೇಷ್ಠವಾದದ್ದು. ಬೆಳ್ಳಿಗಿಂತ. ಪ್ರೋವರ್ಬ್ಸ್ ಚಾಪ್ಟರ್ 3 ವರ್ಸಸ್ 13, 14, 15, 16 ಓದ್ತಾ ಹೋಗಿ, ತುಂಬ ಚೆನ್ನಾಗಿದೆ. ಯಾವುದಕ್ಕಿಂತ? ಬೆಳ್ಳಿಗಿಂತ ಜ್ಞಾನಗಳಿಕೆ ಶ್ರೇಷ್ಠ, ಬಂಗಾರಕ್ಕಿಂತ. ಯಾವ ಸಂಪಾದನೆ? ಜ್ಞಾನ ಸಂಪಾದನೆ ಮಾಡಬೇಕಂತ. ಯಾವ ಜ್ಞಾನ? ಪುಸ್ತಕದ ಬದನೆಕಾಯಿ ಅಲ್ಲ, ಪುಸ್ತಕದ ಜ್ಞಾನ ಅಲ್ಲ, ಲೋಕದ ಜ್ಞಾನ ಅಲ್ಲ, ದೈವ ಜ್ಞಾನವಾಗಿರುವ ಯೇಸು ಕ್ರಿಸ್ತರು. ಬೈಬಲ್ ಹೇಳುತ್ತೆ ಯೇಸು ಕ್ರಿಸ್ತರೇ ದೇವರ ಜ್ಞಾನವಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ವಿಸ್ಡಮ್ ಆಫ್ ಗಾಡ್. ಹಾಗಾದರೆ ಒಬ್ಬ ಮನುಷ್ಯನ ಸಂಪಾದನೆ ಯೇಸು, ಅಂದರೆ ಯೇಸುವನ್ನು ಅರಿತುಕೊಳ್ಳೋದು, ನೋಯಿಂಗ್ ಜೀಸಸ್ ಪರ್ಸನಲಿ.
ಯೇಸುವನ್ನು ವೈಯಕ್ತಿಕವಾಗಿ ನಮ್ಮ ಹೃದಯದಲ್ಲಿ ಅನುಭವಿಸ್ತಾ ಬದುಕೋದು. ಯೇಸುವೇ ನಮ್ಮ ಸಂತೋಷವಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಜಾಯ್. Money is not our joy. Property is not our joy. People are not our joy. Jesus Christ alone is my joy. ನನ್ನ ಆನಂದ ಯೇಸು ಮಾತ್ರ ಆಗಿದ್ದಾರೆ. ಯೇಸು ಮಾತ್ರವೇ ನನ್ನ ಆನಂದದಾಯಕನಾಗಿದ್ದಾರೆ, ನನ್ನ ಆನಂದವಾಗಿದ್ದಾರೆ. ನಿನಗೆ ಆನಂದ ಇಲ್ವಾ? ನಿನಗೆ ಯೇಸು ಇಲ್ಲ ಅಂತಾನೆ ಅರ್ಥ. ನಿನಗೆ ಆನಂದ ಬೇಕಾ? ಯೇಸುವನ್ನು ಪಡ್ಕೊ. ಕೋಟಿ ಪಡ್ಕೊಂಡ್ರು ಆನಂದ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಅಂದರೆ, ಒಂದು ವೇಳೆ ಆ ಕೋಟಿ ಏನಾದರೂ ಫೇಲ್ ಆಗೋದ್ರೆ ನೀನು ಸೂಸೈಡ್ ಮಾಡ್ಕೊಂಡು ಸಾಯ್ತೀಯ. ಎಷ್ಟೋ ಜನ ಸತ್ತೋಗಿದ್ದಾರೆ. ಕೋಟಿಗಳು ಸಂಪಾದನೆ ಮಾಡಿದ್ರು, ಆದರೆ ಇನ್ಕಮ್ ಟ್ಯಾಕ್ಸ್ ಅವ್ರು ರೈಡ್ ಮಾಡ್ತೀನಿ ಅಂದಾಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದವ್ರು ಎಷ್ಟೋ ಜನ ಇದ್ದಾರೆ. ಊರು ಬಿಟ್ಟು ಓಡೋದವ್ರು ಎಷ್ಟೋ ಜನ ಇದ್ದಾರೆ. ಜೈಲಿಗೆ ಹೋದವ್ರು ಎಷ್ಟೋ ಜನ ಇದ್ದಾರೆ. ಹುಚ್ಚರಾದವ್ರು ಎಷ್ಟೋ ಜನ ಇದ್ದಾರೆ. ಆದರೆ ಯೇಸುನ ಸಂಪಾದನೆ ಮಾಡಿ ಇವತ್ತಿನ ತನಕ ಒಬ್ಬನು ಹುಚ್ಚನಾಗಿಲ್ಲ. ಯೇಸುನ ಸಂಪಾದನೆ ಮಾಡಿ ನಿಜವಾಗ್ಲೂ ಇವತ್ತಿನ ತನಕ ಯಾರು ಸತ್ತಿಲ್ಲ, ಅಂದರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿಲ್ಲ. ಯೇಸು ಕ್ರಿಸ್ತರನ್ನ ಸಂಪಾದನೆ ಮಾಡಿ ಇವತ್ತಿನ ತನಕ ಯಾರು ಊರು ಬಿಟ್ಟು ಓಡಿ ಹೋಗಿಲ್ಲ ಹೆದರ್ಕೊಂಡು. ಪ್ರಾಣ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಹೆದರ್ಕೊಂಡು ಓಡೋಗಿಲ್ಲ. ಇದೊಂದು ದೊಡ್ಡ ಸೌಭಾಗ್ಯ. ಉಪದೇಶಕ ಹೇಳ್ತಾ ಇದ್ದಾನೆ, ಒಬ್ಬನು ಈ ಪ್ರಪಂಚದಲ್ಲಿ ಪಡುವ ಪ್ರಯಾಸದಿಂದ ಅವನಿಗೆ ಬರುವ ಲಾಭವಾದರೂ ಏನು? ಒಬ್ಬನು ಈ ಪ್ರಪಂಚದಲ್ಲಿ ಪಡುವ ಪ್ರಯಾಸದಿಂದ, ಸ್ಟ್ರೆಚ್ ಯುವರ್ ಲೆಗ್ ಫಾರ್ವರ್ಡ್, ಸ್ಟ್ರೆಚ್ ಇಟ್. ಅವನು ಪಡುವ ಪ್ರಯಾಸದಿಂದ ಅವನಿಗೆ ಬರುವ ಲಾಭವಾದರೂ ಏನು? ಅದಕ್ಕೆ ಆನ್ಸರ್ ಅಲ್ಲೇ ಹೇಳ್ತಾ ಇದ್ದಾರೆ, ಏನು ಲಾಭ ಇಲ್ಲ ಅಂತ. ದಡ್ಡರಾಗಬೇಡಿ, ಬುದ್ಧಿಹೀನರಾಗಬೇಡಿ. ಡೋಂಟ್ ಬಿ ಫೂಲ್, ಬಿ ವೈಸ್. ಯು ಕ್ರಿಶ್ಚಿಯನ್ಸ್, ಕ್ರೈಸ್ತರೇ, ಕ್ರೈಸ್ತ ವಿಶ್ವಾಸಿಗಳೇ, ಡೋಂಟ್ ಬಿ ಫೂಲ್ ಲೈಕ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಜನರ ಹಾಗೆ ಬುದ್ಧಿಹೀನರಾಗಬೇಡಿ, ಬುದ್ಧಿವಂತರಾಗಿ. ಲುಕ್ ಎಟ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನೋಡಿ. ಗಾಡ್ಸ್ ವರ್ಡ್, ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ಸ್ ವರ್ಡ್ ವಿಲ್ ಮೇಕ್ ಯು ವೈಸ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ವಾಕ್ಯದ ಅರಿವು ನಿನ್ನನ್ನು ದೇವರ ರಾಜ್ಯದಲ್ಲಿ ಬುದ್ಧಿವಂತನನ್ನಾಗಿ ಮಾಡುತ್ತೆ, ಬುದ್ಧಿವಂತಳನಾಗಿ ಮಾಡುತ್ತೆ. ಲೋಕದ ಜ್ಞಾನ ನಿನ್ನನ್ನು ಬುದ್ಧಿಹೀನಳನಾಗಿ ಮಾಡುತ್ತದೆ. The knowledge of this world will make you fool, but the knowledge of the kingdom of God will make you wise. ಸ್ವರ್ಗ ರಾಜ್ಯದ ಜ್ಞಾನ ನಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡ್ತದೆ. ಈ ಲೋಕದಲ್ಲಿ ಬದುಕಲಿಕ್ಕೆ ನಮಗೆ ನಿಜವಾಗ್ಲೂ ಬೇಕಾಗಿರೋದು ಜ್ಞಾನ. ಯಾವ ಜ್ಞಾನ? ದೈವ ಜ್ಞಾನ. ಯಾಕೆ ಅಂದರೆ ನಮಗೆ ನಿತ್ಯ ಜೀವ ಇದೆ. ವಿ ಹ್ಯಾವ್ ಇಟರ್ನಲ್ ಲೈಫ್. ನಮ್ಮ ನಂಬಿಕೆ ಈ ಲೋಕದ್ದಲ್ಲ. ನಾವಿನ್ನು 100 ವರ್ಷ ಬದುಕ್ತೀವಿ, ನಾವಿನ್ನೊಂದು 70 ವರ್ಷ ಬದುಕ್ಬೋದು, ಅದಲ್ಲ ನಮ್ಮ ನಂಬಿಕೆ. ನಮ್ಮ ನಂಬಿಕೆ ವಿ ವಿಲ್ ಲಿವ್ ಫಾರ್ ಎವರ್. ನಾವು ನಿತ್ಯವೂ ಬದುಕ್ತೀವಿ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವನಿಗೆ ಸಾವಿಲ್ಲ. ಶರೀರ ಸತ್ತು ಮಣ್ಣಿ ಹೋಗುತ್ತಷ್ಟೇನೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಅವನು ಈಗಾಗಲೇ ಸಾವನ್ನು ದಾಟಿ ಆಯ್ತು, ಇನ್ಯಾವುದು ಸಾಯೋದು? ನಂಬಿಕೆ ಇಲ್ಲದಿದ್ದವನು ಆಲ್ರೆಡಿ ಸಾವಿನಲ್ಲೇ ಇದ್ದಾನೆ ಅಂತ ಬೈಬಲ್ ಹೇಳುತ್ತೆ. ದೋಸ್ ಹು ಡು ನಾಟ್ ಬಿಲೀವ್ ಇನ್ ಹಿಮ್, ದೇ ಆರ್ ಆಲ್ರೆಡಿ ಇನ್ ಡೆತ್. ಅವ್ರು ಸಾಯ್ತಾರೆ ಅಲ್ಲ, ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನು ಮಣ್ಣಿಗೆ ಹಾಕ್ಲಿಕ್ಕೆ ಬೇಕಾದ್ರೆ ಒಂದು 50 ವರ್ಷ ಕಾಯಬೇಕಾಗ್ಬೋದು. ಶರೀರ ಹೋಗ್ಬೇಕಲ್ಲ, ಶರೀರದಲ್ಲಿರೋ ಉಸಿರು ಹೋಗ್ಬೇಕಲ್ಲ. ಸಾಕಿರೋ ನಾಯಿನ ಹಾಗೆ ತೊಗೊಂಡೋಗಿ ಬಿಸಾಡೋಕ್ಕಾಗಲ್ಲ ಮನೆಯಲ್ಲಿ, ಅದ್ರ ಉಸಿರು ಹೋಗ್ಬೇಕಲ್ಲ, ಸಾಯ್ಬೇಕಲ್ಲ. ಸತ್ತಾಗಿ ಎತ್ಕೊಂಡೋಗಿ ಬಿಸಾಡೋ ಥರ ಶರೀರದಲ್ಲಿ ಉಸಿರಿದೆ, ಒಳಗಡೆ ಆತ್ಮ, ಅಲ್ಲಿ ಜೀವ ಇಲ್ಲ, ಅಲ್ಲಿ ಉಸಿರಿಲ್ಲ. ಅಲ್ಲಿನ ಉಸಿರೇ ಪರಿಶುದ್ಧಾತ್ಮ. ಆ ಪರಿಶುದ್ಧಾತ್ಮರ ಒಳಗಡೆ ಇದ್ದರೆ ನಮ್ಮ ಒಳಗಡೆ ಆಸೆ ಬರುತ್ತೆ, ನಮಗೆ ದೇವರ ಜ್ಞಾನ ಬೇಕು, ಏಸು ಬೇಕು, ಏಸು ಬೇಕು, ಏಸು ಬೇಕು. ಬರೀ ಶರೀರದಲ್ಲಿ ಮಾತ್ರ ಉಸಿರಿದ್ರೆ ಈ ಪ್ರಾಣಿ ಪಕ್ಷಿಗಳೆಲ್ಲ ಬರೀ ತಿನ್ನಬೇಕು ಕುಡಿಬೇಕು, ತಿನ್ನಬೇಕು ಕುಡಿಬೇಕು, ತಿನ್ನಬೇಕು ಕುಡಿಬೇಕು, ಮಲಗಬೇಕು, ಆಮೇಲೆ ಮದುವೆ ಆಗಬೇಕು. ಮದುವೆ ಅಂದರೆ ನಮ್ಮ ಥರ ಮದುವೆ ಆಗಲ್ಲ, ಯಾಕಂದ್ರೆ ನಮ್ಮಷ್ಟು ಲೋಕದ ಜ್ಞಾನ ಅವುಗಳಿಗಿಲ್ಲ. ಅವುಗಳು ಬೇರೆ ಥರ ಮದುವೆ ಆಗುತ್ತೆ, ಮಕ್ಕಳಾಗತ್ತೆ. ಆ ಮಕ್ಕಳನ್ನು ಸ್ವಲ್ಪ ದಿವಸ ಸಾಕುತ್ತೆ, ಆಮೇಲೆ ಅದು ಸತ್ತೋಗುತ್ತೆ. ವಯಸ್ಸಾದ್ಮೇಲೆ ಸಾಯಲೇಬೇಕಲ್ಲ. ಹಾಗೇ ನಮ್ಮ ಜೀವನ ಇವತ್ತು ಹೋಗ್ತಾ ಇದೆ, ಒಂದು ರೀತಿ ಪ್ರಾಣಿಗಳ ಥರ. ಟೈಟಲ್ ಮಾತ್ರ ಕ್ರಿಶ್ಚಿಯನ್ಸ್, ಕೆಲವರು ಹುಟ್ಟು ಕ್ರಿಶ್ಚಿಯನ್ಸ್, ಆದರೆ ಆತ್ಮದ ಒಳಗಡೆ ಜೀವ ಇದೆಯಾ? ನಿನ್ನ ಒಳಗಡೆ ಈ ದೇವರು ಕೊಟ್ಟ ಉಸಿರು ಇವತ್ತಿದೆಯಾ?
ಯೇಸು ಕ್ರಿಸ್ತರ ಮುಖಾಂತರ ಆ ಉಸಿರನ್ನು ದೇವರು ಮರಳಿ ನಮಗೆ ಸಿಗುವ ಹಾಗೆ ಮಾಡಿದ್ದಾರೆ. ಅದನ್ನು ನೀನು ಪಡ್ಕೊಂಡಿದೀಯಾ? ಪಡ್ಕೊಂಡಿದ್ರೆ ನಿನ್ನ ಒಳಗಡೆ ದೈವ ಜ್ಞಾನ ಬರುತ್ತೆ. ದೈವ ಜ್ಞಾನ ಬರುತ್ತೆ. ಇವತ್ತದು ಬೇಕು ನಮಗೆ. ವಿ ನೀಡ್ ದ್ಯಾಟ್ ವಿಸ್ಡಮ್, ಮೀನ್ಸ್ ಜೀಸಸ್ ಕ್ರೈಸ್ಟ್. ಯೇಸು ಬೇಕು, ಯೇಸು ಬೇಕು. ಎಷ್ಟು ಬೇಕು? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಎಷ್ಟು ತೃಪ್ತಿ ಆಗೋದಿಲ್ಲ ನಮಗೆ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು ಅನಿಸ್ತಾ ಇರುತ್ತೆ. ಒಮ್ಮೆ ಯೇಸುವನ್ನು ಸವಿದವನಿಗೆ ಇನ್ನೂ ಯೇಸು ಬೇಕು, ಬೇರೆ ಏನು ಬೇಕು ಅಲ್ಲ. ಯೇಸುವನ್ನು ಸವಿದವರಿಗೆ ಯೇಸು ಬೇಕು ಅನಿಸ್ತಾ ಇರುತ್ತೆ. ಲೋಕವನ್ನು ಸವಿದವನಿಗೆ ಹಣ ಬೇಕು, ಲೋಕದ ಅದು ಬೇಕು, ಇದು ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಯಾರನ್ನ ಸವಿದಿದ್ದೀರೋ ಅದು ನಿಮಗಿನ್ನೂ ಬೇಕು ಅನಿಸುತ್ತೆ. ನಿಮಗೇನು ಬೇಕು ಅನ್ನಿಸ್ತಾ ಇದೆ ನಿಮಗೆಲ್ಲ? ನಿಜವಾಗಲೂ ಪ್ರಾಮಾಣಿಕವಾಗಿ ಹೇಳಿ. ಬಾಯಿ ಬಿಟ್ಟೇನು ಹೇಳೋದು ಬೇಡ, ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ. ನಿಮಗೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಇನ್ನೂ ಏನು ಬೇಕು, ಇನ್ನೂ ಏನೇನು ಬೇಕು ಅಂತ ಅನ್ನಿಸ್ತಾ ಇದೆ? ಇನ್ನೂ ಯೇಸು ಬೇಕು ಅಂತ ಅನ್ನಿಸ್ತಾ ಇದೆಯಾ? ಇನ್ನೂ ಹೆಚ್ಚಾಗಿ ಇನ್ನೊಂದು ಸ್ವಲ್ಪ ಎದ್ದಿದ್ರೆ, ಇನ್ನೂ ಒಂದು ಸೈಟ್ ಇದ್ದಿದ್ರೆ, ಇನ್ನೂ ಒಂದು ಫ್ಲೋರ್ ಎದ್ದಿದ್ರೆ, ಇನ್ನೂ ಒಂದು ಫೋನ್ ಇದ್ದಿದ್ರೆ, ಇನ್ನೂ 1-2 ಗ್ರಾಮ್ ಜಾಸ್ತಿ ಇದ್ದಿದ್ರೆ ಅಂತ ಅನ್ನಿಸ್ತಾ ಇದೆಯಾ? ಕೆಲವರಿಗೆ ಸಾಲದಿದ್ದಕ್ಕೆ ಇನ್ನೂ ಒಂದು ಹೆಂಡತಿ ಇದ್ದಿದ್ರೆ, ಈ ಗಂಡ ಅಲ್ಲಿ ಇನ್ನೊಬ್ಬ ಇದ್ದಿದ್ರೆ, ಇದೆಲ್ಲ ಅನಿಸುತ್ತೆ ಕೆಲವರಿಗೆ. ಕೆಲವರು ಅನಿಸಿದ್ದನ್ನು ಜೀವಿಸ್ತಾನೂ ಇದ್ದಾರೆ. ಇದೆಲ್ಲ ಈ ಲೋಕದಲ್ಲಿ ಜೀವಿಸುವಾಗ ಅನಿಸುತ್ತೆ. ಅದರಲ್ಲಿ ಅನೇಕರು ಹುಟ್ಟು ಕ್ರೈಸ್ತರು. ಮತ್ತು ಯೇಸು ಹೆಸರಿಗೆ ಅದೊಂದು ಅವಮಾನ. ಆದರೆ ಒಬ್ಬ ನಿಜವಾದ ಕ್ರಿಶ್ಚಿಯನ್ನಿಗೆ ಅನ್ನಿಸ್ಬೇಕು, ನನಗೆ ಇನ್ನೂ ಹೆಚ್ಚಾಗಿ ಯೇಸು ಬೇಕು, ಇನ್ನೂ ಹೆಚ್ಚಾಗಿ ಯೇಸು ಬೇಕು, ಇನ್ನೂ ಹೆಚ್ಚಾಗಿ ವಿಶ್ವಾಸ ಬೇಕು, ಇನ್ನೂ ಹೆಚ್ಚಾಗಿ ಪರಿಶುದ್ಧತೆ ಬೇಕು, ಇನ್ನೂ ಹೆಚ್ಚಾಗಿ ಕ್ಷಮೆಯ ಸ್ವಭಾವ ಬೇಕು, ಇನ್ನೂ ಹೆಚ್ಚಾಗಿ ನನಗೆ ನಿತ್ಯ ಜೀವದ ಭರವಸೆ ಬೇಕು, ಇನ್ನೂ ಹೆಚ್ಚಾಗಿ ದೇವರ ರಾಜ್ಯಕ್ಕಾಗಿ ದುಡಿಲಿಕ್ಕಾಗಬೇಕು, ಇನ್ನೂ ಹೆಚ್ಚಾಗಿ ದೇವರಿಗಾಗಿ ದೃಢವಾಗಿ ನಿಲ್ಲುವಂತಹ ಒಂದು ಆತ್ಮಧೈರ್ಯ ಬೇಕು. ಇದಕ್ಕೆ ಆಸೆ ಪಡ್ತೀವಿ ನಾವು. ಅಳಿದು ಹೋಗುವ ಲೋಕಕ್ಕಾಗಿ ಅಥವಾ ಶರೀರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಆಸೆ ಪಡೋಕ್ಕಾಗಲ್ಲ. ಯಾಕೆಂದರೆ ನಿನ್ನ ಒಳಗಡೆ ಯೇಸು ಜೀವಿಸ್ತಾ ಇದ್ದಾರೆ. ಯೇಸು ಜೀವಿಸ್ತಾ ಇದ್ದರೆ ಯೇಸುವಿಗಾಗಿ ಆಸೆ ಪಡ್ತೀವಿ. ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಆಸೆ ಪಡ್ತೀವಿ. ಯೇಸು ಜೀವಿಸದೇ ಇದ್ದರೆ ಇನ್ನೊಬ್ಬ ಜೀವಿಸ್ತಾ ಇರ್ತಾನೆ ಒಳಗಡೆ. ಅವನು ಯಾವುದಕ್ಕೆ ಆಸೆ ಪಡ್ತಾನೋ ಅದಕ್ಕೆ ನಾವು ಆಸೆ ಪಡ್ತೀವಿ. ವಂಚನೆಗೊಳಗಾಗಬೇಡಿ. Come out of deception. Come out of all the deceptions of this world and the devil. ಈ ಲೋಕದ ಸೈತಾನನ ಸಕಲ ವಂಚನೆಯಿಂದ ಹೊರಗೆ ಬನ್ನಿ. ಯೇಸು ನಾಮದಲ್ಲಿ ಹೊರಗೆ ಬರಲಿಕ್ಕೆ ಒಂದೇ ದಾರಿ. ನೋ ದ ಟ್ರೂತ್. ಓಪನ್ ಯುವರ್ ಇಯರ್ಸ್ ಆ್ಯಂಡ್ ಹಾರ್ಟ್ ಫಾರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ, ಸತ್ಯಕ್ಕೆ ನಿಮ್ಮ ಹೃದಯವನ್ನು, ಮನಸ್ಸನ್ನು ಓಪನ್ ಮಾಡಿ ಇಡಿ, ತೆರೆದಿಡಿ. ದ್ಯಾಟ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಆ ಸತ್ಯ ನಿಮ್ಮನ್ನು ಸ್ವತಂತ್ರ ಮಾಡುತ್ತೆ, ನಿಮ್ಮನ್ನು ಅಜ್ಞಾನದಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ಯಾವ ಬೋಧಕರಿಗೂ ಯಾವ ಮನುಷ್ಯರಿಗೂ ನಾವು ಆಗಿರ್ತಕ್ಕಂಥ ಈ ಒಂದು ದುರವಸ್ಥೆಯಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಆದರೆ ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ದೇವರ ವಾಕ್ಯ ನಮ್ಮನ್ನು ವಿನಾಶ ಕೂಪದಿಂದ ಹೊರಗಡೆ ಕರ್ಕೊಂಡು ಬರುತ್ತದೆ. ಸೈತಾನನ ವಂಚನೆಯಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ಹಿಂದೊಮ್ಮೆ ನಾವೆಲ್ಲರೂ ಹಾಗೆ ಇದ್ವಿ. ಆದರೆ ನಮಗೆ ಸಿಕ್ಕಿದ ದೇವರ ವಾಕ್ಯ ನಮ್ಮನ್ನು ಹೊರಗಡೆ ಕರ್ಕೊಂಡು ಬಂತು. ಶುಭ ಸಂದೇಶ ನಮ್ಮನ್ನು ಹೊರಗಡೆ ಕರ್ಕೊಂಡು ಬಂತು. ಆ ವಾಕ್ಯದಲ್ಲಿದ್ದ ಬೆಳಕು ನಮ್ಮನ್ನು ಹೊರಗಡೆ ಕರ್ಕೊಂಡು ಬಂತು. ಮನುಷ್ಯರು ಹೊರಗಡೆ ಕರ್ಕೊಂಡು ಬಂದಿದ್ದಲ್ಲ, ಯೇಸು ಅವರ ವಾಕ್ಯ ಹೊರಗಡೆ ಕರ್ಕೊಂಡು ಬಂದಿತ್ತು. ಇವತ್ತು ನೀವು ಆಲಿಸ್ತಾ ಇರತಕ್ಕಂಥ ದೇವರ ವಾಕ್ಯ ನಮ್ಮನ್ನು ನಾವು ಇರ್ತಕ್ಕಂಥ ದುರವಸ್ಥೆಯಿಂದ, ಪಾಪದಾವಸ್ಥೆಯಿಂದ, ಅವಿಶ್ವಾಸದಿಂದ, ಅಜ್ಞಾನದಿಂದ, ಮೂಢನಂಬಿಕೆಯಿಂದ ಹೊರಗಡೆ ಕರ್ಕೊಂಡು ಬರುತ್ತೆ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಕಂಟಿನ್ಯೂ ಓದಿ ನೋಡೋಣ. ಬಂಗಾರಕ್ಕಿಂತ ಮುಚ್ಚಿಬಿಟ್ರ ಬೈಬಲ್ ಎಷ್ಟು ಬೇಗ? ಬೆಳ್ಳಿಗಿಂತ ಜ್ಞಾನಗಳಿಕೆ ಶ್ರೇಷ್ಠ. ನೋಡಿ, ಇದು ಸುಮ್ಮನೆ ಓದ್ಕೊಂಡು ಕೇಳಿಸ್ಕೊಂಡು ಸುಮ್ಮನೆ ಇದ್ದರೆ ನಿಮ್ಮಷ್ಟು ದಡ್ರೆ ಯಾರೂ ಇರೋದಿಲ್ಲ. ಕೇಳಿಸ್ಕೊಂಡ ತಕ್ಷಣ ನಾಳೆಯಿಂದ ಇದು ಕೆಲಸ ಶುರು ಮಾಡಬೇಕು. ನಾಳೆಯಿಂದ ಅಲ್ಲ, ಈಗಿಂದಾನೆ. ಗಳಿಕೆ ಶ್ರೇಷ್ಠ ಅಂತ ಗೊತ್ತಾದ್ಮೇಲೆ ಗಳಿಕೆಗೆ ಹೋಗ್ಬೇಕು, ಇಳಿಬೇಕು. ಇದು ಸುಮ್ಮನೆ ಬರೋದು ಕೇಳಿಸ್ಕೊಳ್ಳೋದು ಆಗ್ತಾ ಇದ್ರೆ ಒಂದು ದಿನ ಬೇರೆ ಎಲ್ಲ ಹೋಗ್ಬಿಡ್ತೀರ. ಆಮೇಲೆ ಇದು ಯಾರೋ ಒಬ್ಬ ಮನುಷ್ಯನ ಮಾತಾದರೆ ಪರವಾಗಿಲ್ಲ, ಹೋಗ್ಲಿ ಬಿಡು ಅಂತ ಬಿಟ್ಟು ಹಾಕಿ, ಪರವಾಗಿಲ್ಲ. ಆದರೆ ಇದು ದೇವರ ವಾಕ್ಯ. ದಿಸ್ ಇಸ್ ದ ವರ್ಡ್ ಆಫ್ ಗಾಡ್ ಹೂ ಕ್ರಿಯೇಟೆಡ್ ಯು. ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಹೇಳುವ ದೇವರ ಮಾತು.
ಏನಾದರೂ ನಮಗೆ ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರನ್ನ ಭೇಟಿ ಮಾಡ್ತೀವಿ. ಡಾಕ್ಟ್ರ್ ಏನೋ ಒಂದು ಮಾತು ಹೇಳ್ತಾರೆ, ಇವತ್ತಿಂದ ನೀನು ಈ ಥರನೇ ಫುಡ್ ತಗೋಬೇಕು, ಈ ಮೆಡಿಸಿನ್ ತಗೋಬೇಕು, ಅಥವಾ ಇದು ಮಾಡಬಾರ್ದು. ಅವತ್ತಿಂದನೇ ನಾವು ಸ್ಟಾರ್ಟ್ ಮಾಡೋದಿಲ್ವಾ? ನಶಿಸಿ ಹೋಗುವ ಈ ದೇಹನ ಉಳಿಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ನಾವು ಡಾಕ್ಟ್ರ್ ಹೇಳಿದ್ದನ್ನು ಫಾಲೋ ಮಾಡ್ತೀವಿ. ಆದರೆ ಡಾಕ್ಟ್ರಲ್ಲ ಈ ದೇಹನ ಸೃಷ್ಟಿ ಮಾಡಿದ್ದು, ಸರ್ವಶಕ್ತನಾದ ದೇವರು. ಆ ದೇವರು ನಮಗೆ ಹೇಳ್ತಾ ಇದ್ದಾರೆ, ಅವರಿಗೆ ಡಾಕ್ಟ್ರ್ಗಿಂತ ನಮ್ಮ ಮೇಲೆ ಕಾಳಜಿ ಇದೆ, ಡಾಕ್ಟ್ರ್ಗಿಂತ ನಮ್ಮ ಮೇಲೆ ಪ್ರೀತಿ ಇದೆ. ಪ್ರೀತಿ ಮಾತ್ರನೇ ಇರೋದು ದೇವರಿಗೆ. ಅದರಿಂದನೇ ಅವ್ರು ನಮಗೋಸ್ಕರ ಶಿಲುಬೆ ಮೇಲೆ ಮನುಷ್ಯನಾಗಿ ಬಂದು ಸತ್ರು. ಆ ದೇವರು ನಮಗೆ ಹೇಳ್ತಾ ಇದ್ದಾರೆ ಈ ವಾಕ್ಯವನ್ನು. ಅದರಿಂದ ಇದನ್ನು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಬಂಗಾರಕ್ಕಿಂತ ಬೆಳ್ಳಿಗಿಂತ ಜ್ಞಾನಗಳಿಕೆ ಶ್ರೇಷ್ಠ. ಜ್ಞಾನ ಸಂಪಾದನೆ ಉತ್ಕೃಷ್ಟವಾದದ್ದು. ಮಾಣಿಕ್ಯಕ್ಕಿಂತಲೂ ಜ್ಞಾನದ ಬೆಲೆ ಅಮೂಲ್ಯ. ನಿಮಗೇನೆಲ್ಲ ಇಷ್ಟ ಪ್ರಪಂಚದಲ್ಲಿ, ನಿನಗಿಷ್ಟವಾದದ್ದು ಯಾವುದು ಅದಕ್ಕೆ ಸಾಟಿ ಅಲ್ಲ. ಯು ಕೆನಾಟ್ ಕಂಪೇರ್ ದ ವಿಸ್ಡಮ್ ಆಫ್ ಗಾಡ್ ವಿತ್ ಎನಿ ಥಿಂಗ್ಸ್, ಎನಿ ಬ್ಯೂಟಿಫುಲ್ ಥಿಂಗ್ಸ್, ವ್ಯಾಲ್ಯೂಯಬಲ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಯು ಕೆನಾಟ್ ಕಂಪೇರ್. ಇಫ್ ಯು ಕಂಪೇರ್ the value of the valuable things of this world has the value of dust only. ಧೂಳಿನ ಬೆಲೆ, ಮಣ್ಣಿನ ಬೆಲೆ. ಒಂದು ಹಿಡಿ ಮಣ್ಣು ತೆಗೆದು ಹಿಂಗೆ ಹಾಕಿದರೆ ಅದರ ಬೆಲೆ ಎಷ್ಟೋ ಅಷ್ಟೇ. ಈ ಪ್ರಪಂಚದಲ್ಲಿರುವ ಎಲ್ಲ ಒಳ್ಳೆಯದನ್ನು, ಎಲ್ಲ ಶ್ರೇಷ್ಠವಾದದ್ದನ್ನು ದೇವರ ಜ್ಞಾನವಾದ ಯೇಸುವಿನ ಮುಂದೆ ಇಟ್ಟು ಹೋಲಿಕೆ ಮಾಡೋದಾದರೆ, ನೀವು ಇಟ್ಟಿರ್ತಕ್ಕಂತಹ ಎಲ್ಲ ಗೋಲ್ಡ್ ಮೆಡಲ್ ಇರ್ಬೋದು, ಚಿನ್ನದ ರಾಶಿ ಇರ್ಬೋದು, ಸಂಪಾದನೆ ಇರ್ಬೋದು, ಒಳ್ಳೆಯ ಆರೋಗ್ಯ, ಒಳ್ಳೆಯ ಹೆಸರು, ಸ್ಥಾನ, ಮಾನ, ಎಲ್ಲದರ ಬೆಲೆ ಒಂದು ಹಿಡಿ ಮಣ್ಣಿಗೆ ಸಮಾನ. ಮಣ್ಣಿಗಾದರೂ ಸ್ವಲ್ಪ ಬೆಲೆ ಇದೆ, ಮಣ್ಣಿಗೆ ಸ್ವಲ್ಪ ಬೆಲೆ ಇದೆ. ಮಣ್ಣಿಗೆ ಸ್ವಲ್ಪ ಬೆಲೆ ಇರೋದ್ರಿಂದನೇ ಇವನು ಯಾರು, ನಾಮಾನ ಅವಿಶ್ವಾಸಿ ಕುಷ್ಠರೋಗಿ ಆಗಿ ಬಂದು ಸೌಖ್ಯ ಪಡ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಎಲಿಷನ ಹತ್ರ ಕೇಳ್ತಾನೆ, ನನಗೊಂದು ಮುಟ್ಟೆ ಮಣ್ಣು ಕೊಡಿ ಸಾಕು ಅಂತ. ಅವ್ನು ದುಡ್ಡು ಕೊಡ್ಲಿಕ್ಕೆ ಬರ್ತಾನೆ, ದುಡ್ಡು ತಗೊಳ್ಳೋದಿಲ್ಲ. ಎಲಿಷ ದುಡ್ಡು ತಗೊಳ್ಳೋದಿಲ್ಲ. ನನಗೆ ನಿನ್ನ ದುಡ್ಡು ಬೇಡ, ನಿನ್ನ ಸಾವಾಸನೆ ಬೇಡ, ದೇವರು ನಿನ್ನನ್ನು ವಾಸಿ ಮಾಡಿದ್ದಾರೆ, ನಾನು ನಿನ್ನ ಮುಟ್ಲೇ ಇಲ್ಲ, ನಾನು ನಿನಗೋಸ್ಕರ ಏನು ಮಾಡಲಿಲ್ಲ. ನೀನು ಬಂದೆ, ಏನು ಮಾಡಬೇಕು ಕೇಳಿದೆ, ಜೋರ್ಡನಲ್ಲಿ ಸ್ನಾನ ಮಾಡು ಅಂತ ಹೇಳಿದೆ. ಅದು ದೇವ್ರು ನನಗೆ ಹೇಳಿದ್ರೆ ಹೇಳು ಅಂತ ನಾನು ಹೇಳಿದೆ. ನೀನು ಸ್ನಾನ ಮಾಡಿದೆ, ನಿನಗೆ ಶುದ್ಧಿ ಆದೆ, ಶುದ್ಧಪಡಿಸಿ ದೇವರು ಹೋಗ್ತಾ ಇರು ಅಂದರು. ಇಲ್ಲ, ಏನಾದರೂ ಸ್ವಲ್ಪ ಕಾಣಿಕೆ ಇಟ್ಕೊಳ್ಳಿ ಪರವಾಗಿಲ್ಲ, ನಿನ್ನ ಸಾವಾಸ ಬೇಡ, ಹೋಗು ಅಂದರು. ಆಗ ಅವ್ನು ಕೇಳ್ತಾನೆ, ಏನು ಕೇಳ್ತಾನೆ ಗೊತ್ತಾ, ಏನು ಬೇಡ ಅಂದರೆ ಒಂದು ಕೆಲಸ ಮಾಡಿ, ನನಗೆ ದೇವ್ರಿಗೋಸ್ಕರ ಒಂದು ಬಲಿಪೀಠ ಕಟ್ಟಿ ದೇವ್ರನ್ನ ಆರಾಧನೆ ಮಾಡಲಿಕ್ಕೆ ಈ ನೀವು ನಿಂತಿರುವ ಜಾಗದ ಈ ಮಣ್ಣಿದೆಯಲ್ಲ, ಸ್ವಲ್ಪ ಮಣ್ಣು ತಗೊಂಡು ಹೋಗಕ್ಕೆ ಪರ್ಮಿಷನ್ ಕೊಡಿ ಅಂತ. ಯಾರು ಕೇಳ್ತಾ ಇರೋದು? ವಿಶ್ವಾಸಿಯಾದ ಒಬ್ಬ ಮನುಷ್ಯ ಅಲ್ಲ, ಅನ್ಯಧರ್ಮೀಯನಾದ ಒಬ್ಬ ಕುಷ್ಠರೋಗಿಯಾಗಿ ಬಂದ ಒಬ್ಬ ಸಾಧಾರಣ ಮನುಷ್ಯ ನಾಮಾನ್ ಕೇಳ್ತಾ ಇದ್ದಾನೆ, ಸೇನಾಧಿಪತಿ, ಸ್ವಲ್ಪ ಮಣ್ಣು ತಗೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ. ಅವನು ವಿಶ್ವಾಸದಿಂದ ಮಣ್ಣು ತಗೊಂಡು ಹೋದು ಆಶೀರ್ವಾದ ಪಡ್ಕೊಂಡ. ಆದರೆ ಎಲಿಷನ ಶಿಷ್ಯ ಜೊತೆಗಿದ್ದವನೇನು ಮಾಡ್ದ ಗೊತ್ತಾ, ಓ ನಮ್ಮ ಬಾಸ್ ಯಾಕೋ ಏನೂ ತಗೊಂಡಿಲ್ಲ, ಇವ್ರು ಒಳ್ಳೆ ಆಫರ್ ಕೊಟ್ಟಿದ್ರು, ಅವ್ರು ಬಿಟ್ಬಿಟ್ರು, ನಾನು ದಡ್ಡ ಆಗೋದಿಲ್ಲ, ನಾನೇನು ಮಾಡ್ತೀನಿ, ನಾನಾದರೂ ಸ್ವಲ್ಪ ಕಿತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಿತ್ಕೊಳ್ಳಿಕ್ಕೆ ಹೋದ. ಏನು ಕಳ್ತನ ಮಾಡ್ಲಿಕ್ಕೆ ಹೋಗಿಲ್ಲ. ಎಲಿಷನ ಶಿಷ್ಯನ ಹೆಸರೇನು? ಗೇಹಜಿ. ಇದು ಎಲ್ಲಿದೆ ಕತೆ ಕೇಳಿದರೆ ಕೆಲವರು ಕತೆ 2 Kings ಚಾಪ್ಟರ್ 5 ಇದೆ. 2 ಅರಸರುಗಳ ಪುಸ್ತಕ ಮನೆಗೆ ಹೋಗಿ ಓದಿ, ಈಗ ಟೈಮ್ ಇಲ್ಲ ಓದಲಿಕ್ಕೆ ಎಲ್ಲ, ಟೈಮ್ ಈಸ್ ಅಪ್. ಓಕೆ, 2 Kings ಚಾಪ್ಟರ್ 5, 2 ಅರಸರ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ತಾ ಹೋಗಿ. ಮನೆಗೆ ಹೋದ್ಮೇಲೆ ಜ್ಞಾನ ಬೇಕಾದರೂ ಓದಿ. ಓಕೆ, ಸೈತಾನನ ವಂಚನೆಗೆ ಒಳಗಾಗದೆ ಹೊರಗೆ ಬರಬೇಕು ಅಂತ ಆಸೆ ಇದ್ದರೆ ಓದಿ, ಹೊರಗೆ ಬರ್ಬೋದು. ಸುಮಾರು ವಿಷಯಗಳು ಅದರಲ್ಲಿದೆ, ತುಂಬ ವಿಷಯ ಇದೆ. ಆದರೆ ಅದರಲ್ಲಿ ಒಂದು ಮುಖ್ಯವಾದ ವಿಷಯ ನೋಟ್ ಮಾಡ್ಕೋಬೇಕು. 2 ಅರಸ 2 Kings ಚಾಪ್ಟರ್ 5 ಅಲ್ಲಿ ಅವನು ಮಣ್ಣು ತಗೊಂಡು ಹೋದ್ಮೇಲೆ ಹೊರಟು ಹೋಗ್ತಾನೆ. ಅವನು ಒಂಟೆ ಕುದುರೆ ಎಲ್ಲ ಕಟ್ಕೊಂಡು ಸೇವಕರನ್ನ ಕರ್ಕೊಂಡು ವಾಪಸ್ ಅವನು ಸಿರಿಯ ದೇಶಕ್ಕೆ ಹೋಗ್ತಾನೆ. ಹೋಗುವಂಥ ಟೈಮಲ್ಲಿ ಆ ಎಲೀಷನ ಶಿಷ್ಯ, ಎಲೀಷ ಯಾರು? ದೊಡ್ಡ ಪ್ರವಾದಿ, ಬೈಬಲ್ನಲ್ಲಿ ತುಂಬ ದೊಡ್ಡ ಪ್ರವಾದಿ ಅವನು. ಆ ಪ್ರವಾದಿಯ ಶಿಷ್ಯ ಯಾರು? ಗೇಹಜಿ. ಸಾಧಾರಣ ಮನುಷ್ಯ ಅಲ್ಲ ಗೇಹಜಿ, ಎಲೀಷನ ಶಿಷ್ಯ.
ಎಲಿಯನ ಶಿಷ್ಯ ಯಾರು? ಎಲೀಷನ ಶಿಷ್ಯ ಯಾರು? ಈಗ ಎಲಿಯನ ಸ್ಥಾನ ಯಾರು ತಗೊಂಡಿದ್ದಾರೆ? ಎಲೀಷನ ಸ್ಥಾನ ನೆಕ್ಸ್ಟ್ ಯಾರು ತಗೋಬೇಕಾಗಿತ್ತು? ಗೇಹಜಿ ತಗೋಬೇಕಾಗಿತ್ತು. ಆದರೆ ಗೇಹಜಿ ಲಾಸ್ಟಿಗೆ ತಗೊಂಡಿದ್ದೇನು ಗೊತ್ತಾ? ಕುಷ್ಠರೋಗ. ಒಬ್ಬನೇ ಅಲ್ಲ, ಫ್ಯಾಮಿಲಿ ಪ್ಯಾಕ್. ಅವನಿಗೂ ಅವನ ಕುಟುಂಬಕ್ಕೂ ಶಾಪ. ಕಾರಣ ಏನು ಗೊತ್ತಾ? ದುಡ್ಡಿನ ಹಿಂದೆ ಹೋದ. ನ್ಯಾಯವಲ್ಲದ ರೀತಿಯಲ್ಲಿ, ದೇವರಿಗಿಷ್ಟ ಇಲ್ಲದ ರೀತಿಯಲ್ಲಿ, ದೇವರ ಆಜ್ಞೆಗೆ ವಿರುದ್ಧವಾದ ರೀತಿಯಲ್ಲಿ ತನ್ನ ಮನಸ್ಸನ್ನು, ತನ್ನ ಹೃದಯವನ್ನು ಹಣಕ್ಕೆ ಕೊಟ್ಟ, ಲೋಕಕ್ಕೆ ಕೊಟ್ಟ. ಶಾಪಗ್ರಸ್ತನಾದ. ಅವನು ಹೋಗಿ ಕಳ್ತನ ಮಾಡಿಲ್ಲ, ಅಂದರೆ ಹೋಗಿ ಅವನು ಬರೋದು ನೋಡಿ, ಇವನು ತುಂಬ ಸ್ಪೀಡಲ್ಲಿ ಓಡ್ತಾ ಇದ್ದಾನೆ. ದುಡ್ಡಿಗಾಗಿ ಕೆಲವರು ತುಂಬ ಸ್ಪೀಡಲ್ಲಿ ಓಡ್ತಾರಲ್ಲ. ದುಡ್ಡು ಸಿಗುತ್ತೆ ಅಂದರೆ ನಮ್ಮ ಸ್ಪೀಡ್ ಜಾಸ್ತಿ ಆಗುತ್ತೆ, ಸುಸ್ತಾಗೋದಿಲ್ಲ. ಎಲ್ಲಿಂದ ಎಲ್ಲಿವರೆಗೆ ತನಕ ಬೇಕಾದರೂ ಓಡ್ತೀವಿ. ಪ್ರೇಯರಿಗೆ ಬನ್ನಿ ಅಂದರೆ ಸೊಂಟ ನೋವು, ಕಾಲು ನೋವು, ಕೈ ನೋವು, ಏನೇನೋ ನೋವುಗಳು ಬಂದುಬಿಡುತ್ತೆ. ಅವಾಗ ಇಲ್ಲದೇ ಇರೋ ನೋವೆಲ್ಲ ಬಂದುಬಿಡುತ್ತೆ. ಆದರೆ ದುಡ್ಡು ಸಿಗುತ್ತೆ ಅಂದರೆ ಸೊಂಟ ನೋವಿದ್ರೂ ಬೆಲ್ಟ್ ಹಾಕ್ಕೊಂಡು ಮಾಡ್ತೀವಿ ನಾವು ಕೆಲಸ. ಸೊಂಟ ನೋವಿದ್ರು, ಕಾಲು ನೋವಿದ್ರು, ಏನು ನೋವಿದ್ರು ಎಲ್ಲ ಸಹಿಸ್ಕೊಂಡು ಈ ಅಳಿದು ಹೋಗುವ, ಏನೂ ಒಳ್ಳೆ ತರಲಿಕ್ಕೆ ಯೋಗ್ಯತೆ ಇಲ್ಲದಿರುವ ಈ ದುಡ್ಡಿಗಾಗಿ ಎಷ್ಟೊಂದು ಒದ್ದಾಡ್ತೀವಿ ಅಲ್ವಾ? ಆದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ತಂದು ಕೊಡುವ ದೇವರು ವಾಕ್ಯ ತಗೊಳ್ಳಿ ಅಂದರೆ, ಇಲ್ಲ ಬ್ರದರ್, ಬರಬೇಕು ಅಂತಲೇ ಇದ್ದೆ, ನಾಯಿ ಸತ್ತೋಗ್ಬಿಡ್ತು, ಬೆಕ್ಕಿನ ಮರಿ ಸತ್ತೋಯ್ತು, ಎಂಥ ಕ್ಷುಲ್ಲಕ ಕಾರಣ ಕೊಡ್ತಾರೆ. ಆದರೆ ದುಡ್ಡಿನ ವಿಷಯಕ್ಕೆ ಹೋದಾಗ ನಾಯಿದು ಚಿಂತೆ ಇಲ್ಲ, ಬೆಕ್ಕಿಂದು ಚಿಂತೆ ಇಲ್ಲ, ಜನ್ಮ ಕೊಟ್ಟ ಮಕ್ಕಳದು ಚಿಂತೆ ಇಲ್ಲ, ಮನೇಲಿ ಬಿದ್ದಿರೋ ವಯಸ್ಸಾಗಿರೋ ಅಪ್ಪ ಅಮ್ಮನ ಚಿಂತೆನೂ ಇಲ್ಲ, ಯಾರ್ದು ಚಿಂತೆ ಇಲ್ಲ. ಅಂದರೆ ಈ ಹಣ ಎಷ್ಟು ಡೇಂಜರಸ್ ನೋಡಿ. ದೇವರಿಂದ ದೂರ ಮಾಡುತ್ತೆ, ವಿಶ್ವಾಸದಿಂದ ದೂರ ಮಾಡುತ್ತೆ. ಹಣ ಕೆಟ್ಟದ್ದಲ್ಲ, ಆಯಿತಾ? ಹಣದ ವ್ಯಾಮೋಹ. ಯೇಸು ಕೂಡ ಹಣ ಸಂಗ್ರಹಿಸಿ ಇಟ್ಕೊಳ್ತಾ ಇದ್ರು. ಅಲ್ಲಿ ಹೋದಾಗ ಇವರು ಪಾಕೆಟ್ ಮನಿ ಕೊಡ್ತಾಯಿದ್ರು ಜೀಸಸ್ಗೆ. ಇಟ್ಕೊಳ್ಳಿ ಜೀಸಸ್ ಖರ್ಚಿಗೆ, ನೀವು ಅಲ್ಲಿ ಹೋಗ್ತಾ ಇರ್ತೀರಲ್ಲ, ಬೇಕಾಗುತ್ತೆ. ಪೆಟ್ರೋಲ್ ಹಾಕೋಕ್ಕೆ ಇಲ್ಲ, ಅವಾಗ ಹೊಟ್ಟೆಗೆ ಹಾಕಬೇಕಲ್ಲ, ಇಟ್ಕೊಳ್ತಾಯಿದ್ರು. ಹಣದ ಚೀಲ ಯಾರು ಇಟ್ಕೊಂಡಿದ್ರು? ಖಜಾಂಚಿ ಯಾರು? ಇಸ್ಕರಿಯೋತಿನ ಯೂದಂಗೆ ಯೇಸು ಹೇಳಿದರು, ನೋಡಪ್ಪ, ಕಲೆಕ್ಷನ್ ಆಗೋದೆಲ್ಲ ನೀನು ಇಟ್ಕೊಬಿಡು, ಯಾವ್ಯಾವಾಗ ಬೇಕೋ ಅವಾಗ ಹೇಳ್ತೀನಿ, ಕೊಟ್ಬಿಡು. ಅದರಿಂದ ಹಣ ಕೆಟ್ಟದಲ್ಲ. ಯೇಸು ಸ್ವಾಮಿನೂ ಹಣ ಉಪಯೋಗಿಸ್ತಾ ಇದ್ರು. ಟ್ಯಾಕ್ಸ್ ಕಟ್ಟಲಿಕ್ಕೂ ಯೂಸ್ ಮಾಡಿದರು. ಅವರು ಟ್ಯಾಕ್ಸ್ ಕಟ್ಟಿದರು. ಇವಾಸ್ ಎ ಟ್ಯಾಕ್ಸ್ ಪೇಯರ್. ನಾವು ಕಳ್ಳರು ಟ್ಯಾಕ್ಸ್ ಕಟ್ಟೋದೇ ಇಲ್ಲ. ಆ ಟ್ಯಾಕ್ಸ್ನೇ ಮನ್ನಾ ಮಾಡಿಬಿಡ್ತೀವಿ ಹೇಗಾದರೂ ಮಾಡಿ. ಅಲ್ಲೂ ಲೂಟಿ ಮಾಡ್ತೀವಿ ಅಲ್ವಾ? ಲೂಟಿನೇ ಜೀವನ ಆಗ್ಬಿಟ್ಟಿದೆ ಕೆಲವ್ರದ್ದು. ಲೂಟಿ ಮಾಡಿ, ಕೋಟಿ ಮಾಡಿ, ಲಾಸ್ಟಿಗೆ ಸತ್ತು ನರ್ಕಕ್ಕೆ ಹೋಗ್ತೀಯ. ಅದರಿಂದ ಭಿಕ್ಷೆ ಎತ್ತಿ ಬದುಕಿ ಸ್ವರ್ಗಕ್ಕೆ ಹೋಗ್ಬೋದು. ಧನಿಕ ಶ್ರೀಮಂತ ಅವನು ಹೆಂಗೆ ಬದುಕಿದ್ನೋ ಗೊತ್ತಿಲ್ಲ, ಎಲ್ಲಿಂದ ದುಡ್ಡು ಮಾಡಿದ್ನೋ ಗೊತ್ತಿಲ್ಲ, ಲಾಸ್ಟಿಗೆ ನರ್ಕಕ್ಕೆ ಹೋದ. ಆದರೆ ಬಡ ಲಾಜರ ಪಾಪ ಭಿಕ್ಷೆ ಎತ್ತಿ ಬದುಕ್ದ ಒಂದಿನ ಸ್ವರ್ಗಕ್ಕೆ ಹೋದ. ನೋಡಿ, ಸ್ವರ್ಗಕ್ಕೂ ದಾರಿ ಇದೆ, ನರ್ಕಕ್ಕೂ ದಾರಿ ಇದೆ. ನೀವು ಯಾವ ದಾರಿ ಆರಿಸ್ಕೊಳ್ತೀರೋ ಆ ದಾರಿಯಲ್ಲಿ ನೀವು ಹೋಗ್ಬೋದು. ಆದರೆ ಸ್ವರ್ಗದ ದಾರಿ ಇಕ್ಕಟ್ಟಾದ ದಾರಿ, ನರ್ಕಕ್ಕೆ ಹೋಗೋ ದಾರಿ ಆರಾಮಾಗಿ ಬದುಕ್ಬೋದು, ಜಾಲಿಯಾಗಿ ಹಾರಾಡ್ಕೊಂಡು ಬದುಕ್ಬೋದು, ಎಂಜಾಯ್ ಮಾಡ್ಬೋದು. ಕೆಲವ್ರು ಹೇಳ್ತಾರಲ್ಲ, ಜೀವನ ಇರೋದು ಸ್ವಲ್ಪ ಹೊತ್ತು, ಮೇಕ್ ಇಟ್ ಶಾರ್ಟ್ ಅಲ್ಲ, ಮೇಕ್ ಇಟ್ ಸ್ವೀಟ್ ಅಲ್ಲ, ಲೈಫ್ ಈಸ್ ಶಾರ್ಟ್ ಸ್ವೀಟ್. ಆಮೇಲೆ ಅಲ್ಲಿ ಹುಳುಗಳು ತಿಂತವೆ, ಅವಕ್ಕೆ ಸ್ವೀಟ್ ಸಿಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಅವುಗಳಿಗೆ ಸ್ವೀಟ್ ನೀವೇ. ನಾನು ಹೇಳಿಲ್ಲ, ಯೇಸು ಹೇಳಿದ್ದು, ಅಲ್ಲಿ ಅವರನ್ನು ಕಚ್ಚುವ ಹುಳ ಸಾಯುವುದಿಲ್ಲ ಅಂತ. ಯಾರನ್ನ? ಅವ್ರನ್ನ, ನಿಮ್ಮನ್ನೆಲ್ಲ ಯೋಚನೆ ಮಾಡಬೇಡಿ. ನೀವು ದೇವರ ಮಕ್ಕಳು ಅಲ್ವಾ? ನಿಮ್ಮ ಹೃದಯ ಯೇಸುವಿಗಾಗಿ ತವಕ ಪಡ್ತಾ ಇದೆ. ಹಗಲಿರುಳೆನ್ನದೇ ಅದನ್ನೇ ಧ್ಯಾನಿಸ್ತಾ ಇದ್ದೀರಿ. ಹಗಲಿರುಳೆನ್ನದೇ ನಿತ್ಯ ಜೀವಕ್ಕಾಗಿ ತವಕ ಪಡ್ತಾ ಇದ್ದೀರಿ. ನಮ್ಮ ಮನಸ್ಸಿನೊಳಗಡೆ ಇನ್ನೂ ಬೇಕು ಸ್ವಲ್ಪ ದುಡ್ಡು, ಇನ್ನೂ ಬೇಕಾ ಸ್ವಲ್ಪ, ಇನ್ನೂ ಬೇಕು ಅಂತ ಆಸೆ ಸತ್ತೇ ಹೋಗ್ಬಿಟ್ಟಿದೆ. ಈಗ ನಮ್ಮ ಒಳಗಡೆ ಒಂದೇ ಒಂದು ಆಸೆ, ದೇವ, ಯೇಸುವಿಗಾಗಿ ಬದುಕುವ ಆಸೆ, ಯೇಸುವಿಗಾಗಿ ಓಡುವ ಆಸೆ ಅಲ್ವಾ? ಕರೆಕ್ಟ್ ಅಲ್ವಾ? ಕರೆಕ್ಟೇ. ಅದಾಗಬೇಕು. ಇಲ್ಲದೇ ಇದ್ದರೆ ಇವತ್ತದಾಗಲಿ, ನಾಳೆ ಅಲ್ಲ, ಈಗಲೇ ಈ ವಾಕ್ಯ ಕೇಳಿಸ್ಕೊಳ್ತಾ ಇರುವಾಗಲೇ ಮಾನಸಾಂತರ ಪಡಿ. ಈಗಲೇ ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆಗೆ ತಿರುಗಿ, ಲೋಕದ ಕಡೆಯಿಂದ ದೇವ್ರ ಕಡೆಗೆ ತಿರುಗಿ, ಎಲ್ಲ ಥರದ ವ್ಯಾಮೋಹಗಳ ಕಡೆಯಿಂದ ದೇವರ ಕಡೆಗೆ ತಿರುಗಿ, ಯೇಸುವಿನ ಕಡೆಗೆ ತಿರುಗಿ. ಏನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಯು ವಿಲ್ ಹ್ಯಾವ್ ಇಟರ್ನಲ್ ಲೈಫ್.
ಆಲ್ ಯುವರ್ ಸಿನ್ಸ್ ವಿಲ್ ಬಿ ಫರ್ಗಿವನ್. ನಿನ್ನೆಲ್ಲ ಪಾಪಗಳಿಗೂ ಕ್ಷಮೆ ಸಿಗುತ್ತೆ, ನಿನಗೆ ನಿತ್ಯ ಜೀವ ಸಿಗುತ್ತೆ, ಪರಿಶುದ್ಧಾತ್ಮರು ಸಿಗ್ತಾರೆ, ಯೇಸು ಸಿಗ್ತಾರೆ, ಶಾಶ್ವತವಾದ ಜೀವನ ಸಿಗುತ್ತೆ. ಇದು ಈ ಲೋಕಕ್ಕೆ ಕೊಡಲಿಕ್ಕಾಗೋದಿಲ್ಲ, ಲೋಕದ ಯಾವುದೇ ಶ್ರೇಷ್ಠ ವ್ಯಕ್ತಿಗಳಿಗೂ ಇದನ್ನು ಕೊಡಲಿಕ್ಕಾಗೋದಿಲ್ಲ. ಇದು ಉಚಿತವಾಗಿ ದೇವರು ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟವರಿಗೆ, ಮಾನಸಾಂತರ ಪಡುವ ಪ್ರತಿಯೊಬ್ಬರಿಗೂ ಕೊಡುವಂಥದ್ದಾಗಿದೆ ದಾನವಾಗಿ. ಅದು ನಿಮ್ಮದಾಗಿಸ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಆದರೆ ಗೇಹಜಿ ಏನು ಮಾಡ್ತಾನೆ, ಹೋಗಿ ನಾಮನ್ಗೆ ಹೇಳ್ತಾನೆ, ಯಾರೋ ಬಂದುಬಿಟ್ರು, ಅದಕ್ಕೆ ನಮ್ಮ ಬಾಸ್ ಹೇಳಿ ಕಳಿಸಿದ್ದಾರೆ, ಸ್ವಲ್ಪ ಏನಾದರೂ ಇದ್ದರೆ ಅನುಕೂಲ ಆಗ್ತಿತ್ತು ಅಂತ, ಸ್ವಲ್ಪ ಏನು ಜಾಸ್ತಿನೇ ತಗೋ ಅಂತ ಹೇಳ್ಬಿಟ್ಟು, ಅವನೇನೋ 3,000 ಕೇಳ್ದ, ಇವನು 6,000 ಕೊಟ್ಟ. ಇರಲಿ ಇಟ್ಕೋ ಅಂತ ಹೇಳ್ಬಿಟ್ಟು, ಬೆಳ್ಳಿ ನಾಣ್ಯನೋ ಚಿನ್ನದ ನಾಣ್ಯನೋ, ನೀವು ಓದಿದ್ರೆ ಗೊತ್ತಾಗುತ್ತೆ. ಓಕೆ, ಅದನ್ನು ತಗೊಂಡು ಅವ್ನು ಖುಷಿಯಾಗಿ ಹೋಗಿ ಮನೇಲಿ ಬಚ್ಚಿಟ್ಟು ಸ್ಟೈಲಾಗಿ ಹಲ್ಲಲಿಯೋ 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 ಅಂತ ನಿಂತ್ಕೊಂಡ. ಯಾರ ಮುಂದೆ? ಎಲೀಷನ ಮುಂದೆ. ಕೆಲವು ಹೆಂಗಸರೆಲ್ಲ ತಲೆ ಮೇಲೆಲ್ಲ ಸೆರಗು ಹಾಕಿ ಭಾನುವಾರ ಬಂದು ಚರ್ಚಲ್ಲಿ ಹೀಗೆ ನಿಂತ್ಕೊಳ್ತಾರೆ, ಮಾಡೋದೆಲ್ಲ ಅನಾಚಾರ. ಇಲ್ಲಿ ಮುಂದೆ ಪರಮಪ್ರಸಾದದ ಮುಂದೆ ಬಂದು ನಿಂತ್ಕೊಳ್ಳೋದು ಮಾತೆ ಮರಿಯಮ್ಮನವ್ರ ಥರ. ಏನು ಭಕ್ತಿ, ಯೋ ಮರಿಯಮ್ಮನವ್ರು ಬಿಟ್ಟರೆ ನೆಕ್ಸ್ಟ್ ಇವರೇ ಅಂದ್ಕೋಬೇಕು. ಸಾಲದ್ದಕ್ಕೆ ಇವರು ಮರಿಯಮ್ಮನವ್ರ ಸೈನ್ಯದಲ್ಲೂ ಕೂಡ ಇರ್ತಾರೆ ಕೆಲವರು. ಮಾಡೋದು ಪೂರ್ತಿ ಅನಾಚಾರ. ಎಲ್ಲರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು ಈ ರೀತಿ ಮಾಡುವವ್ರ ಬಗ್ಗೆ. ಆದ್ದರಿಂದ ಮಾಡದೇ ಇದ್ದವ್ರಿಗೆ ನಿಮಗೆ ಸಂಬಂಧ ಇಲ್ಲ, ಬಿಟ್ಬಿಡಿ ಆಯಿತಾ. ಕುಂಬಳಕಾಯಿ ಕಳ್ಳಂತಾರೆ, ನೀವು ಯಾಕೆ ಹೇಗಲ್ ಮುಟ್ಟು ನೋಡ್ಕೊಳ್ತೀರಾ? ಕುಂಬಳಕಾಯಿ ಕದ್ದವನಿಗೆ ಅಯ್ಯೋ ನಮಗೆ ಹೇಳ್ತಾ ಇದ್ದಾರೆ, ಇವನ್ನ ಬಿಡಬಾರ್ದು, ನಾನು ಹಿಡ್ಕೊಂಡು ಏನು ಮಾಡ್ತೀರಾ? ಹಾಂ, ಓಕೆ, ಎನಿವೆ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಚಿತ್ತ ಎಲ್ಲರೂ ಸತ್ಯ ತಿಳಿದು ಮಾನಸಾಂತರ ಪಟ್ಟು ದೇವರ ಕಡೆಗೆ ಬರಬೇಕು, ಯಾರು ನಾಶ ಆಗೋಗಬಾರ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ. ಈ ಗೇಹಜಿ ಏನು ಮಾಡ್ದ? ಹಣದ ವ್ಯಾಮೋಹಕ್ಕೊಳಗಾದ, ಹಣ ತೆಗೆದುಕೊಂಡು ಹೋದ, ಮನೇಲಿ ಬಚ್ಚಿಟ್ಟು ಬಂದು ಸ್ಟೈಲಾಗಿ ಕೈ ಕಟ್ಕೊಂಡು ಪ್ರವಾದಿ ಎಲೀಷನ ಮುಂದೆ, ಎಲೀಷ ಪ್ರಾರ್ಥನೆ ಮಾಡ್ತಾ ಇದ್ನೇನೋ ಗೊತ್ತಿಲ್ಲ, ಅಲ್ಲೆಲ್ಲೂ ಹೇಳ್ತಿದ್ದೇನೋ ಗೊತ್ತಿಲ್ಲ, ಜೊತೆಲಿ ಸೇರಿಕೊಂಡು ಇವನು ಅನ್ಯ ಭಾಷೆ ಶುರು ಮಾಡ್ದ, ಶಲಲಲಲಲಲ ಹಾಲೆಲೂಯ್ಯ ಹಾಲೆಲೂಯ್ಯ ಅಂತ. ಪ್ರೇಯರ್ ಗ್ರೂಪಲ್ಲಿದ್ದ ಜನ ತಿಳ್ಕೊಂಡಿದ್ದೇನು ಇವನ್ ಥರನೇ ಅಂತ, ಇವರೆಲ್ಲ ಒಂದೇ ಅಂತ. ಆದರೆ ಇವನು ಸ್ವಲ್ಪ ಡೇಂಜರ್ ಮನುಷ್ಯ ಅಂತ ಊರಿನವ್ರಿಗೆ ಗೊತ್ತಾಗಿಲ್ಲ, ನಾಮನಿಗೆ ಗೊತ್ತಾಗಿಲ್ಲ. ಆದರೆ ಜೊತೆಯಲ್ಲಿದ್ದಂಥ ಪರಿಶುದ್ಧಾತ್ಮನ ಜ್ಞಾನ ಪಡ್ಕೊಂಡಿದ್ದಂಥ ಎಲೀಷನಿಗೆ ಗೊತ್ತಾಯಿತು. ಎಲೀಷ ಕೇಳ್ತಾನೆ, ಎಲ್ಲೋ ಹೋಗಿದ್ದೆ, ಏನೋ ಮಾಡಿದೆ? ನನಗೇನು ಮಾಡಿಲ್ಲ ಬ್ರದರ್, ನನಗೇನು ಗೊತ್ತಿಲ್ಲ ಅಲ್ವಾ. ಅಪ್ಪ ಅಮ್ಮ ಮಕ್ಕಳಿಗೆ ಏನೋ ಮಾಡಿದೆ, ಏನು ಮಾಡಿದೆ? ನಾನೇನು ಮಾಡಿದೆ? ನಾನೇನು ಮಾಡಿಲ್ಲ, ಏನೂ ಗೊತ್ತಿಲ್ಲ ಪಾಪ ಅಲ್ವಾ. ಸೊ ಆ ರೀತಿ ಎಷ್ಟೋ ಜನ ಇದ್ದಾರೆ. ಅವನು ಹಾಗೆ ಹೇಳ್ದ, ಎಲ್ಲಿಲ್ಲ ಇಲ್ಲೇ ಹೋಗಿ ಬಂದೆ ಅಷ್ಟೆ. ಯಾರೋ ಕುದುರೆಯಿಂದ ಇಳಿದು ಏನೋ ನಿನ್ನ ಕೈಗೆ ಕೊಟ್ರಲ್ಲ, ಅದನ್ನು ತಗೊಂಡೋಗಿ ಎಲ್ಲೋ ಬಚ್ಚಿಟ್ಟಿದೆಯಲ್ಲ, ಏನು ಗೊತ್ತಾಗಿಲ್ಲ ಅಂತ ತಿಳ್ಕೊಂಡಿದ್ಯಾ? ನನ್ನನ್ನು ಏಮರ್ಸ್ಬೋದು, ಆದರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರನ್ನ ಏಮರ್ಸೋಕ್ಕಾಗಲ್ಲ. ದೇವರ ಕಣ್ಣಿಗೆ ಎಲ್ಲವೂ ಕಾಣಿಸುತ್ತೆ, ದೇವರ ಕಿವಿಗೆ ಎಲ್ಲವೂ ಕೇಳಿಸುತ್ತೆ, ದೇವರಿಗೆಲ್ಲ ಅರ್ಥ ಆಗುತ್ತೆ. ನೀನೇನು ಅರ್ಥ ಮಾಡಿಸ್ಕೊಡೋದೇ ಬೇಡ ದೇವರಿಗೆ, ದೇವರಿಗೆಲ್ಲ ತಿಳಿದಿದೆ. ಗಾಡ್ ನೋಸ್ ಎವ್ರಿಥಿಂಗ್. ನಿನ್ನ ನಾಟಕ ಏನು ಅವ್ರ ಮುಂದೆ ನಡೆಯೋದಿಲ್ಲ. ಅವನಿಗೆ ಎಕ್ಸ್ಕ್ಯೂಸೇ ಕೊಟ್ಟಿಲ್ಲ, ಸಾರಿ ಚಾನ್ಸೇ ಕೊಟ್ಟಿಲ್ಲ. ಅಲ್ಲಿ ತಕ್ಷಣ ಹೇಳ್ಬಿಟ್ಟ ಎಲೀಷ. ಏನು ಹೇಳ್ದ ಗೊತ್ತಾ? ನಾಮಾನನನ್ನು ಬಿಟ್ಟು ಹೋಗಿದ್ದ ಕುಷ್ಠರೋಗ ಹಿಡ್ಕೋ, ಈಗ ನಿನಗೆ ಗಿಫ್ಟ್, ನಿನಗೂ ನಿನ್ನ ಕುಟುಂಬಕ್ಕೂ ತಗೋ ಅಂತ. ಅದು ಎಷ್ಟನೇ ವಾಕ್ಯ? 25ನೇ ವಾಕ್ಯ ಅಲ್ವಾ? 27. ನಾಮಾನನ ಚರ್ಮ ರೋಗವು, ಕುಷ್ಠರೋಗವು ನಿನ್ನನ್ನು, ನಿನ್ನ ಸಂತಾನದವರನ್ನು ಸದಾಕಾಲ ಬಾಧಿಸುವುದು ಎಂದನು. ಕೂಡಲೇ, ಒಂದಿನ ಬಿಟ್ಟಲ್ಲ ಆಯ್ತಾ, ಕೂಡಲೇ ತಕ್ಷಣವೇ ಅವನಿಗೆ ಕುಷ್ಠರೋಗ ಹತ್ತಿತು. ಅವನು ಕುಷ್ಠರೋಗಿಯಾಗಿ ಹೋದ. ಬೇಕಾ ಕುಷ್ಠರೋಗ ಬರ್ಸ್ಕೋಬೇಕಾದ್ರೆ ತುಂಬ ಸುಲಭ. ಹಣದ ವ್ಯಾಮೋಹಕ್ಕೆ ಒಳಗಾಗಿ ಬದುಕಿದ್ರೆ ಸಾಕು. ಯಾರ್ದಾದ್ರೂ ತಲೆ ಹೊಡೆದೋ, ಮೋಸ ಮಾಡಿನೋ, ಸುಳ್ಳು ಹೇಳಿನೋ. ಇವತ್ತಂತೂ ನಿಜವಾಗ್ಲೂ ಅದು ಎಷ್ಟು ಜನ ಒಳಗಡೆ ಕುಷ್ಠ ತುಂಬಿಕೊಂಡಿದ್ದಾರೋ ಗೊತ್ತಿಲ್ಲ. ದೇವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾರೆ, ಯೇಸು ಹೆಸರಲ್ಲಿ, ಪ್ರಾರ್ಥನೆ ಹೆಸರಲ್ಲಿ, ಧ್ಯಾನದ ಹೆಸರಲ್ಲಿ, ರಿಟ್ರೀಟ್ ಹೆಸರಲ್ಲಿ. ದೇವರ ಹೆಸರಲ್ಲಿ ಲೂಟಿ ಮಾಡೋರಿದ್ದಾರೆ, ಪ್ರಾರ್ಥನೆ ಹೆಸರಲ್ಲಿ ಲೂಟಿ ಮಾಡೋರಿದ್ದಾರೆ, ವಾಕ್ಯ 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 ಅಂದ್ಕೊಂಡು ಲೂಟಿ ಮಾಡೋರಿದ್ದಾರೆ.
ಕಾಣಿಕೆ 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 ದಶಾಂಶ ಹೇಳ್ಕೊಂಡು ಲೂಟಿ ಮಾಡೋರಿದ್ದಾರೆ. ಈ ಲೂಟಿಕೋರೆಲ್ಲರಿಗೂ ಈ ಗೇಹಜಿಗಾದ ಪರಿಸ್ಥಿತಿ ಬರುತ್ತೆ. ಶರೀರದಲ್ಲಿ ಕುಷ್ಠ ಬಾರದೇ ಇರ್ಬೋದು, ಆದರೆ ಒಳಗಡೆ ಕುಷ್ಠ ಹತ್ಕೊಂಡೇ ಬದುಕ್ತಾರೆ. ನೆಮ್ಮದಿ ಇರೋದಿಲ್ಲ, ಸಂತೋಷ ಇರೋದಿಲ್ಲ, ಸಂತೃಪ್ತಿ ಇರೋದಿಲ್ಲ. ಆದ್ದರಿಂದ ಯಾವುದೇ ರೀತಿಯ ದುರಾಸೆಗೆ ಒಳಗಾಗಿ, ವ್ಯಾಮೋಹಕ್ಕೆ ಒಳಗಾಗಿ ಹಣ ಸಂಪಾದನೆ ಮಾಡಬೇಡಿ. ಹಣ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ನೀನು ಎಷ್ಟು ಕೋಟಿನಾದರೂ ಸಂಪಾದನೆ ಮಾಡು. ಅಬ್ರಹಾಮ ತುಂಬ ಧನಿಕನಾಗಿದ್ದ, ದಾವೀದ ತುಂಬ ಧನಿಕನಾಗಿದ್ದ, ಸೋಲೊಮೋನ್ ತುಂಬ ಧನಿಕನಾಗಿದ್ದ. ಇವರು ಯಾರು ತಲೆ ಓಡೋದು ಧನಿಕರಾಗಿಲ್ಲ, ಕಷ್ಟಪಟ್ಟರು. ಪಿತ್ರಾರ್ಜಿತ ಆಸ್ತಿ ಇತ್ತು ಕೆಲವರಿಗೆ, ಕೆಲವರು ಕಷ್ಟಪಟ್ಟರು, ಶ್ರಮಪಟ್ಟರು, ದೇವರ ಆಶೀರ್ವಾದ ಅವ್ರ ಮೇಲೆ ಇತ್ತು, ಅವ್ರು ಚೆನ್ನಾಗಿ ದುಡಿದ್ರು, ಚೆನ್ನಾಗಿ ಸಂಪಾದನೆ ಮಾಡಿದರು, ಶ್ರೀಮಂತಿಕೆ ಬಂತು. ತಪ್ಪ ಕೇಳಿದ್ರೆ ತಪ್ಪಲ್ಲ, ಆದರೆ ನೀನು ಒಬ್ಬನೇ ತಿಂದರೆ ಅದು ಮಹಾಪಾಪ. ದೇವರು ನಿನಗೆ ಯಾಕೆ ಕೊಡ್ತಾರೆ ಅಂದರೆ ಇಲ್ದಿದ್ದವನಿಗೆ ಕೊಡಲಿಕ್ಕೆ, ಇಲ್ಲಿದ್ದವನಿಗೆ ಕೊಡಲಿಕ್ಕೆ. ಆದರೆ ಇವತ್ತು ಎಲ್ಲಿ ಕೊಡ್ತಾರೆ ಗೊತ್ತಾ? ಅಲ್ಲಿ ಇಲ್ಲಿ ಬೋಧನೆ ಮಾಡೋ ಬೋಧಕರಿಗೆ, ಬ್ರದರ್ಸ್ಗಳಿಗೆ, ಕರಿಸ್ಮ್ಯಾಟಿಕಲ್ಲಿದ್ದವ್ರಿಗೆ ಕೊಡ್ತಾರೆ. ಯಾಕೆ ಅಂದರೆ ಅವ್ರ ತಲೆ ಒಳಗಡೆ ಒಂದು ನಂಬಿಕೆ. ಏನು ನಂಬಿಕೆ ಗೊತ್ತಾ? ಅವರಿಗೆ ಇವರಿಗೆಲ್ಲ ಕೊಟ್ಟರೆ ಏನು ಸಿಗುತ್ತೆ? ಬ್ಲೆಸ್ಸಿಂಗ್ ಸಿಗುತ್ತೆ, ಇನ್ನೂ ಜಾಸ್ತಿ ಸಿಗುತ್ತೆ. ಅದರಿಂದ ಕೊಡೋದು ಕೂಡ ಎಷ್ಟೋ ಜನ ಇವತ್ತು ಹಣದ ವ್ಯಾಮೋಹಕ್ಕೊಳಗಾಗಿಯೇ ಕೊಡೋದು. ಕಾಣಿಕೆ ಕೊಟ್ಟರೆ ನಮಗೆ ಮೇಲಿಂದ ಇನ್ನೂ ಬರುತ್ತೆ, ಈ ಮೇಲೆ ಬರಲಿಕ್ಕೆ, ಮೇಲಿಂದ ಇನ್ನೂ ಬರಲಿಕ್ಕೆ, ಅದು ಕೂಡ ಹಣದ ವ್ಯಾಮೋಹನೇ. ಅದು ಯಾವುದು ವರ್ಕೌಟ್ ಆಗೋದಿಲ್ಲ ದೇವರ ಮುಂದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬನು ಈ ಪ್ರಪಂಚದಲ್ಲಿ ಪಡುವ ಎಲ್ಲ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭ ಏನು ಕೇಳಿದರೆ ಲಾಭ ಏನೂ ಇಲ್ಲ. ಗಾಳಿನ ಹಿಡಿಲಿಕ್ಕೆ ಬೆನ್ನಟ್ಟಿ ಹೋಗಿ ಹಿಡ್ಕೊಂಡು ಬರಲಿಕ್ಕೆ ಆಗುತ್ತಾ? ಹಿಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಅತೃಪ್ತಿಯ ಒಂದು ಜೀವನ ಎಲ್ಲವೂ ವ್ಯರ್ಥವಾಗಿ ಹೋಗ್ತದೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ? ಯೇಸುವಿಗೆ ಕಂಪೇರ್ ಮಾಡಿದರೆ, ನಿತ್ಯ ಜೀವಕ್ಕೆ ಕಂಪೇರ್ ಮಾಡಿದರೆ ಅದು ತುಂಬ ಮುಖ್ಯ. ವೆನ್ ಯು ಕಂಪೇರ್ ದಿಸ್ ಲೈಫ್ ವಿತ್ ಇಟರ್ನಲ್ ಲೈಫ್, ದಿಸ್ ಲೈಫ್ ಈಸ್ ನಥಿಂಗ್, ಇಟ್ಸ್ ಅ ವ್ಯಾನಿಟಿ. ಅದು ನಾನು ಹೇಳ್ತಾ ಇರೋದು. ನಮಗೆ ನಂಬಿಕೆ, ನಿರೀಕ್ಷೆ ಆ ನಿತ್ಯತೆಯಲ್ಲಿ. ಈ ಲೋಕದ್ದು ಬಿಡಿ, ಅದು ಎಲ್ರಿಗೂ ಇದೆ. ನಾಳೆ ಚೆನ್ನಾಗಾಗ್ತೀವಿ ಎಲ್ಲರೂ ಹೇಳ್ತಾರೆ, ಚೆನ್ನಾಗಾಗ್ಬೋದು ಕೆಲವರು. ಆದರೆ ನಮಗೆ ನಾಳೆ ಇಲ್ಲಿ ಚೆನ್ನಾಗಾಗೋದಲ್ಲ ನಾವು ನೋಡ್ತಾ ಇರೋದು. ಶಾಶ್ವತವಾಗಿ ನಾವು ಚೆನ್ನಾಗಿರ್ತೀವಿ. ನಾನು, ನನ್ನ ಕುಟುಂಬ ನಿತ್ಯವೂ ಚೆನ್ನಾಗಿರ್ತೀವಿ. ಆಸ್ ಫಾರ್ ಮೀ ಅಂಡ್ ಮೈ ಹೌಸ್ ಹೋಲ್ಡ್, ವಿ ವಿಲ್ ಎಂಜಾಯ್ ದ ಇಟರ್ನಲ್ ಲೈಫ್ in the presence of the Almighty God and His holy angels. We will be there forever and ever. And as for me and my household, we will believe in that. We hope for it. ಇದನ್ನು ನಮಗೂ ಹೇಳಲಿಕ್ಕಾಗಬೇಕು. ನಾನು, ನನ್ನ ಕುಟುಂಬ ನಿತ್ಯತೆಯಲ್ಲಿ ನಂಬಿಕೆ ಇಟ್ಟು ಬದುಕ್ತಾ ಇದ್ದೀವಿ. ಆದ್ದರಿಂದ ಜನ ಏನು ಹೇಳಿದ್ರು ಪರವಾಗಿಲ್ಲ, ಪ್ರಪಂಚದಲ್ಲಿ ಏನಾದರೂ ನಮಗೇನು ತೊಂದರೆ ಇಲ್ಲ. ಕೊರೋನಾ ಬಂದರೂ ತೊಂದರೆ ಇಲ್ಲ, ಸುನಾಮಿ ಬಂದರೂ ತೊಂದರೆ ಇಲ್ಲ, ಪ್ರಪಂಚ ನಾಳೆ ಎಂಡಾದರೂ ಪರವಾಗಿಲ್ಲ, ಏಸು ಇವತ್ತು ಬಂದರೂ ತೊಂದರೆ ಇಲ್ಲ, ಏನೇ ಸಂಭವಿಸಿದ್ರು ನಮಗೇನು ತೊಂದರೆ ಇಲ್ಲ. ಯಾಕೆ ಅಂದರೆ ನಾನು, ನನ್ನ ಕುಟುಂಬ ನಂಬಿ ನಿರೀಕ್ಷಿಸ್ತಾ ಇರೋದು ಆ ನಿತ್ಯತೆಯಲ್ಲಿ. We believe in that eternal life, not in this perishable life, temporary life. Allah, we have imperishable, eternal, everlasting life with God, with Jesus, and we believe in that. Because of that we have joy. ಆ ಕಾರಣಕ್ಕೋಸ್ಕರ ನಮ್ಮೊಳಗಡೆ ಹೃದಯ ಆನಂದವಿದೆ. ಅದಕ್ಕೆ ಪೌಲರು ಹೇಳ್ತಾರೆ, ಅದಕ್ಕಾಗಿ ನೀವು ಹರ್ಷಿಸಿರಿ, ರಿಜಾಯ್ಸ್ ಇನ್ ದ ಲಾರ್ಡ್. ಅಗೇನ್ ಐ ಸೇ ಟು ಯು, ರಿಜಾಯ್ಸ್. ಪ್ರಭುವಿನಲ್ಲಿ ಸಂತೋಷಿಸಿರಿ ಎಂದು ನಾನು ಒತ್ತಿ ಹೇಳುತ್ತೇನೆ. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಕೇಳಿಸಿಕೊಂಡ ಈ ದೇವರ ವಾಕ್ಯದ ಕಡೆಗೆ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ತಿರುಗಿಸೋಣ. ಗೊತ್ತು ಗುರಿ ಇಲ್ಲದೆ ಓಡಿ ಹೋಗ್ತಾ ಇರುವ ನಮ್ಮೊಬ್ಬೊಬ್ಬರಿಗೂ ದೇವರು ಇವತ್ತು ಕರೆದಿದ್ದಾರೆ. ಇನ್ನು ಮುಂದೆ ನಿನ್ನ ಪ್ರಯಾಣ ನಿತ್ಯ ಜೀವದ ಕಡೆಗಾಗಲಿ. ಇದುವರೆಗೂ ನೀನು ಯಾವ ಕಡೆಗೆ ಪ್ರಯಾಣ ಮಾಡಿದೆಯೋ ಗೊತ್ತಿಲ್ಲ. ಗಾಳಿಯನ್ನು ಹಿಡಿಯಲು ಬೆನ್ನಟ್ಟಿ ಹೋದವನ ಹಾಗೆ, ಬುದ್ಧಿಹೀನನ ಹಾಗೆ, ಲೋಕದಲ್ಲಿ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಎಂದು ಹೋಗುತ್ತಿರುವ ಸಹೋದರನೇ, ಸಹೋದರಿಯೇ, ಇವತ್ತು ದೇವರ ಈ ವಾಕ್ಯದ ಮುಖಾಂತರವಾಗಿ, ಬೋಧನೆ ಮುಖಾಂತರವಾಗಿ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಕರೀತಾ ಇದ್ದಾರೆ. ಕಮ್ ಬ್ಯಾಕ್ ಟು ಮೀ, ನನ್ನ ಬಳಿಗೆ ಮರಳಿ ಬಾ ಮಗನೇ, ಮಗಳೇ, ನಾನು ನಿನಗೆ ನಿತ್ಯ ಸಮಾಧಾನವನ್ನು ಕೊಡ್ತೇನೆ, ನಿತ್ಯವಾದ ಒಂದು ಶಾಂತಿಯನ್ನು ಕೊಡ್ತೇನೆ.
ನಿತ್ಯವಾದ ಒಂದು ಜೀವನವನ್ನು ಕೊಡ್ತೇನೆ, ನಿತ್ಯವಾದ ಒಂದು ಆನಂದವನ್ನು ಕೊಡ್ತೇನೆ, ಶಾಶ್ವತವಾದ ಒಂದು ಪ್ರೀತಿಯನ್ನು ಕೊಡ್ತೇನೆ. ಲೋಕಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಇದನ್ನು. ನೀನು ಕಷ್ಟಪಟ್ಟು ಸಂಪಾದಿಸುವ ಹಣಕ್ಕೆ, ಆಸ್ತಿಗೆ, ಚಿನ್ನ ಬೆಳ್ಳಿ ಯಾವುದಕ್ಕೂ ನಿನಗೆ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ. ಓನ್ಲಿ ಜೀಸಸ್ ಕ್ಯಾನ್ ಗಿವ್ ಯು ದಟ್ ಇಟರ್ನಲ್ ಜಾಯ್, ಆ್ಯಂಡ್ ಜೀಸಸ್ ಮಸ್ಟ್ ಬಿ ಯುವರ್ ಜಾಯ್. Jesus must be your peace. Jesus must be your life. ಯೇಸು ನಿನ್ನ ಆನಂದವಾಗಿರಲಿ, ಯೇಸು ನಿನ್ನ ಸಮಾಧಾನವಾಗಿರಲಿ, ಯೇಸು ನಿನ್ನ ಜೀವವಾಗಿರಲಿ. ಆಗ ನಿನ್ನ ಜೀವನ ಸಮಾಧಾನದಲ್ಲಿರ್ತದೆ, ಆನಂದದಲ್ಲಿರ್ತದೆ, ನೆಮ್ಮದಿಯಲ್ಲಿರ್ತದೆ. ಪ್ರೀತಿಮಯ ತಂದೆಯಾದ ದೇವರೇ, ಈ ದಿನ ನಮ್ಮೆಲ್ಲರಿಗೂ ಮಾನಸಾಂತರ ಪಡಲು, ತಿರುಗಿ ಬರಲು ನಿಮ್ಮ ವಾಕ್ಯದ ಮುಖಾಂತರ ಕರೆ ನೀಡ್ತಾ ಇದ್ದೀರಿ ಸ್ವಾಮಿ. ಶಾಶ್ವತವಾದ ಕೃಪೆಯಿಂದ, ಕರುಣೆಯಿಂದ ನಮ್ಮನ್ನು ಕರೆಯುತ್ತಿರುವ ಕರುಣಾಮಯನೇ ನಿಮಗೆ ಸ್ತೋತ್ರ. ದುಂದುಗಾರ ಮಗನು ಜೀವಿತವನ್ನೆಲ್ಲ ನಾಶಪಡಿಸಿಕೊಂಡು ಮರಳಿ ಬಂದಾಗ ಆತನನ್ನು ಪ್ರೀತಿಯಿಂದ ಬರಮಾಡಿದ ತಂದೆಯ ಹಾಗೆ ಪಿತನೇ, ಯಾರೆಲ್ಲ ಇಂದು ಪಶ್ಚಾತ್ತಾಪದ ಹೃದಯದಿಂದ ಮಾನಸಾಂತರ ಪಟ್ಟು ನಿಮ್ಮ ಬಳಿಗೆ ಮರಳಿ ಬಂದಿದ್ದಾರೋ ಅವರೆಲ್ಲರನ್ನ ನೀವು ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ, ಸ್ವೀಕಾರ ಮಾಡಿದ್ದೀರಿ. ನೀವು ಕೊಟ್ಟ ವಾಕ್ಯವನ್ನು ಯಾವ ರೀತಿ ಮಾತೆ ಮರಿಯಳು ತಕ್ಷಣವೇ ಇಗೋ ಕರ್ತನ ದಾಸಿ, ನಿಮ್ಮ ವಾಕ್ಯದಂತೆ, ನೀವು ಹೇಳಿದಂತೆ, ನಿಮ್ಮ ಚಿತ್ತದಂತೆ ನನ್ನಲ್ಲಿ ನೆರವೇರಲಿ ಎಂದು ಹೇಳಿ ಅದೇ ಕ್ಷಣ ಬಿಟ್ಟು ಕೊಟ್ಟರೋ, ದೇವರ ಮಹಿಮೆ ಆಕೆಯಲ್ಲಿ ಕಾಣಲ್ಪಟ್ಟಿತ್ತೋ, ಅದೇ ರೀತಿಯಲ್ಲಿ ಯಾರೆಲ್ಲ ಈಗ ದೇವರು ನುಡಿದಂತೆ ಈ ವಾಕ್ಯ ದೇವರು ನನಗೆ ಹೇಳಿದ್ದಾರೆ, ನನ್ನ ಒಳಿತಿಗಾಗಿ, ನನ್ನ ನಿತ್ಯತೆಗಾಗಿ, ನನ್ನ ಕುಟುಂಬದ ರಕ್ಷಣೆಗಾಗಿ, ಸಮಾಧಾನಕ್ಕಾಗಿ ದೇವರು ಈ ದಿನ ಈಗ ನನಗೆ ಹೇಳಿದ್ದಾರೆ. ಆದುದರಿಂದ ಮಾತೆ ಮರಿಯಳ ಹಾಗೆ ಈಗಲೇ ನನ್ನ ಹೃದಯವನ್ನು, ನನ್ನ ಜೀವನವನ್ನು, ನನ್ನ ಕುಟುಂಬವನ್ನು ನಾನು ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ ಬಿಟ್ಟು ಕೊಡ್ತೇನೆ, ಸಮರ್ಪಿಸ್ತೇನೆ ಎಂದು ಹೇಳಿ ಸಮರ್ಪಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರಪ್ಪ. ಅವರ ಜೀವಿತದಲ್ಲಿ ಈಗಲಿಂದಲೇ ನಿಮ್ಮ ಮಹಿಮೆ ಕಾಣಲ್ಪಡ್ತಾ ಇದೆಯಪ್ಪ, ನಿಮ್ಮ ಮಹಿಮೆ ಬೆಳಗಲ್ಪಡ್ತಾ ಇದೆಯಪ್ಪ. ಪರಲೋಕದ ಆನಂದ, ಪರಲೋಕದ ಮಹಿಮೆ, ಪರಲೋಕದ ಸಮಾಧಾನ ಅವರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಇಂದು ಈ ಸಂದೇಶವನ್ನು ಆಲಿಸಿದ ಯಾರೊಬ್ಬರು ನಾಶವಾಗಿ ಹೋಗದೆ, ಯೂಟ್ಯೂಬ್ ಮುಖಾಂತರ ಇರ್ಬೋದು, ಫೇಸ್ಬುಕ್ ಮುಖಾಂತರ ಇರ್ಬೋದು, ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಇರ್ಬೋದು, ಈ ಕುಟುಂಬದಲ್ಲಿ ಇರ್ಬೋದು, ಕರ್ತನೇ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲೂ ನಿತ್ಯ ಸಮಾಧಾನ ತುಂಬಲ್ಪಡಲಿ, ನಿತ್ಯ ಜೀವದ ಅನುಭವ ಉಂಟಾಗಲಿ. ಯೇಸು ಕ್ರಿಸ್ತನ ಮುಖಾಂತರ ನೀಡಿದಂತಹ ಆ ಸ್ವರ್ಗೀಯ ಆನಂದ, ಆ ಪರಮಾನಂದ, ದಟ್ ಗ್ರೇಟ್ ಜಾಯ್ ಪ್ರತಿಯೊಬ್ಬರಲ್ಲಿ ತುಂಬಲ್ಪಡಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ. ಪರಲೋಕದ ಮಹಿಮೆಯಿಂದ ತುಂಬಿದವರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಆಶೀರ್ವದಿಸುತ್ತಾ, ಪ್ರಾರ್ಥಿಸುತ್ತಾ ನಿಮ್ಮನ್ನು ಸ್ತುತಿಸುತ್ತಿದ್ದೇವೆ ತಂದೆಯೇ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ, ವಂದನೆ, ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಲಿವಿಂಗ್ ವರ್ಡ್ ಓ ಲಾರ್ಡ್. ನಿಮ್ಮ ಸಜೀವ ವಾಕ್ಯಗಳಿಗಾಗಿ ಸ್ತೋತ್ರ, ನೀವು ಕೊಟ್ಟ ಸತ್ಯದ ಅರಿವಿಗಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ತೊಮ್ಮೆ ತಂದೆಯಾದ ದೇವರೇ, ಇಂದು ಈ ಒಂದು ಪ್ರಾರ್ಥನೆಗೆ ಈ ಕುಟುಂಬದವರ ಮುಖಾಂತರ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಇವರೆಲ್ಲರನ್ನ ಹರಸಿ ಆಶೀರ್ವದಿಸ್ತಾ ಇದ್ದೇವೆ. ಪ್ರಭು ಯೇಸುವಿನ ಕೃಪೆಯು, ಸಮಾಧಾನವು ಇಲ್ಲಿ ಬಂದಿರುವ ಪ್ರತಿಯೊಬ್ಬರಲ್ಲಿಯೂ, ಇವರ ಕುಟುಂಬದ ಸದಸ್ಯರಲ್ಲಿಯೂ ಸದಾಕಾಲ ಇರುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಿದ್ದೇವೆ ತಂದೆಯೇ, ಆಮೆನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರವೇ ಸಲ್ಲಲಿ. ಆಮೆನ್.